ಪರಮಪ್ರೀತಿಯ ದೇವನು ಎನ್ನ ಕುರುಬನಾಗಿರುತ್ತೀಹನು. ಹಸುರು ಗಾವಲುಗಳಲ್ಲಿ ನಡೆಸಿ ಹಸನು ನೀರಿನ ಬಳಿಯೋ. ಹಸುರು ಗಾವಲುಗಳಲ್ಲಿ ನಡೆಸಿ ಹಸನು ನೀರಿನ ಬಳಿಯೋ. ಹಸಿವ ನಶಿವ ಸಂತಸವೆಸೆವ ಹೊಸಗೆ ಪಾಲಿಸಿ ಕಾವನೇ. ಪರಮ ಪ್ರೀತಿಯ ದೇವನು ಎನ್ನ ಕುರುಬನಾಗಿರುತ್ತೀಹನು. ಕರುಣೆ ಶಾನಿರಲು ಹೆದರೆ ಮರಣದ ಕಣಿವೆಯಳು. ಕರುಣೆ ಶಾನಿರಲು ಹೆದರೆ ಮರಣದ ಕಣಿವೆಯಳು. ಕರದಂಡ ಇರೆ ಕಂಡು ಮರೆಗೊಂಡು ಭರಗೊಂಡೆ ಪೊರೆಬುದು ನಿನ್ನ ಶಿಲುಬೆ. ಪರಮ ಪ್ರೀತಿಯ ದೇವನು ಎನ್ನ ಕುರುಬನಾಗಿರುತ್ತೀಹನು. ಜೀವಿತ ಕಾಲವೆಲ್ಲ ಕೃಪೆಯಾವರಿಸಿರುವುದಲ್ಲ. ಜೀವಿತ ಕಾಲವೆಲ್ಲ ಕೃಪೆಯಾವರಿಸಿರುವುದಲ್ಲ. ಜೀವದಿ ಭಾವದಿ ಯಾವ ಜೀವಾವಧಿ ನಾ ವಾಸಿಸುವೆ ನಿನ್ನೊಳು. ಪರಮ ಪ್ರೀತಿಯ ದೇವನು ಎನ್ನ ಕುರುಬನಾಗಿರುತ್ತೀಹನು. ಕರೆಯುತ್ತ ನೆರೆಯುತ್ತ ಪೊರೆಯುತ್ತ ಮೆರೆಯುತ್ತ ಕೊರತೆಯ ಹರಿಸುವನೇ. ಪರಮ ಪ್ರೀತಿಯ ದೇವನು ಎನ್ನ ಕುರುಬನಾಗಿರುತ್ತೀಹನು. ಆಮೇನ್. ಆಮೆನ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಹಿರಿಯರಾದಂತಹ ಚಿನ್ನಪ್ಪ ಸಾತ್ವಿಕ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲುತ್ತೇನೆ. ಈ ಸಮಯದಲ್ಲಿ ನಮ್ಮ ಈ ಬೆಳಗಿನ ಜಾವದ ಸಂದೇಶಕ್ಕಾಗಿ ನಮ್ಮ ಜೊತೆಯಲ್ಲಿ ಇಂದು ನಮ್ಮ ಕನ್ನಡ ವರ್ಲ್ಡ್ ರೇಡಿಯೋ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಇಲ್ಲಿಂದ ನಿರ್ದೇಶಕರಾಗಿ ಕನ್ನಡ ಕಾರ್ಯಕ್ರಮದ ಪ್ರೊಡ್ಯೂಸರ್ ಆಗಿ ಸೇವೆ ಮಾಡ್ತಿರುವಂತ ಬೋಧಕರಾದಂತ ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ಭಾಗದಲ್ಲಿ ಅನೇಕ ಕಡೆ ದೇವರ ಸೇವೆಯನ್ನ ಮಾಡಿ ಈಗ ಅವರು ಪುಣೆಯಲ್ಲಿ ಇರ್ತಕ್ಕಂಥ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಅಲ್ಲಿ ಕನ್ನಡ ಕಾರ್ಯಕ್ರಮವನ್ನ ನಿರ್ವಹಿಸುವಂತವರಾಗಿದ್ದಾರೆ. ದೇವರವ್ರನ್ನ ಆಶೀರ್ವಾದ ಮಾಡಲಿ. ಈ ದಿನ ಈ ಬೆಳಗಿನ ಸಂದೇಶಕ್ಕಾಗಿ ಅವರನ್ನ ತುಂಬ ಹೃದಯದಿಂದ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸಂದೇಶವನ್ನ ತರಲು ಆಹ್ವಾನಿಸುವಂತನಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಸಮಯ, ಸಂದೇಶವನ್ನ ನೀಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಮುಂಜಾನೆಯಲ್ಲಿ ಅನುದಿನ ಮನ್ನಾ ಹಿಂದೆ ಈಗ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಪ್ರತಿನಿತ್ಯ ದೇವರ ವಾಕ್ಯವನ್ನ ಧ್ಯಾನಿಸುವಾಗೆ ಕೂಡಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸಹ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ಸುಸ್ವಾಗತಗಳನ್ನ ಬಯಸ್ತಕ್ಕಂಥವನಾಗಿದ್ದೇನೆ. ಈ ಒಂದು ಅವಕಾಶವನ್ನ ನೀಡಿದಂತಹ ಬೋಧಕ ರಾಜು ಅವರಿಗೂ ಹಾಗೂ ಸೇರಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಕ್ಕಂಥವನಾಗಿದ್ದೇನೆ. ಇವತ್ತಿನ ದಿನದಲ್ಲಿ ನಾನು ಆಯ್ದುಕೊಂಡಿರ್ತಕ್ಕಂತಹ ಒಂದು ಸಂದೇಶದ ಶೀರ್ಷಿಕೆ ನೀವು ನನ್ನ ಸಾಕ್ಷಿಗಳು, ನೀವು ನನ್ನ ಸಾಕ್ಷಿಗಳು, ಯುವರ್ ಮೈ ವಿಟ್ನೆಸ್ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾನು ಕೆಲವೊಂದು ವಾಕ್ಯಗಳೊಂದಿಗೆ ನಿಮ್ಮ ಜೊತೆ ಮಾತನಾಡಲು
ಇಷ್ಟಪಡ್ತಕ್ಕಂಥವನಾಗಿದ್ದೇನೆ. ಈ ಒಂದು ವಾಕ್ಯವನ್ನ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನ ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕೆಂದ್ರೆ ಪರಿಶುದ್ಧಾತ್ಮನ ಮಾರ್ಗದರ್ಶನವಿಲ್ಲದೆ ನಾವು ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳತಕ್ಕಂಥದ್ದು ಬಹಳ ಕಷ್ಟ. ಹಾಗಾಗಿ ನಾವು ಇರುವಂತಹ ಸ್ಥಳದಲ್ಲಿ ತಲೆಗಳನ್ನ ಬಾಗಿ ಆತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೆ, ದೇವ, ಈ ಮುಂಜಾನೆಯಲ್ಲಿ ನಿನ್ನ ಮಕ್ಕಳಾಗಿ ಈ ಜೂಮ್ ಮಾಧ್ಯಮದ ಮೂಲಕ ಕೂಡಿ ಬಂದು ನಿನ್ನ ವಾಕ್ಯವನ್ನ ಧ್ಯಾನಿಸುವ ಹಾಗೆ ನೀವು ಕೊಟ್ಟಂತಹ ಈ ಅವಕಾಶಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತಕ್ಕಂಥನಾಗಿದ್ದೇನೆ ಸ್ವಾಮಿ. ದೇವ, ಈ ಸಮಯದಲ್ಲಿ ನನ್ನನ್ನು ನಾನು ನಿನ್ನ ಮುಂದೆ ತಗ್ಗಿಸಿಕೊಳ್ತಕ್ಕಂಥವನಾಗಿದ್ದೇನೆ. ನಾನು ಪಾಪಿ ಸ್ವಾಮಿ. ನನ್ನ ಎಲ್ಲಾ ಪಾಪ ಅಕ್ರಮಗಳನ್ನ ನಿನ್ನ ಒಬ್ಬನೇ ಮಗನಾದಂತ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ತೊಳೆದು ಶುದ್ಧೀಕರಿಸಿ ನನ್ನ ಮೇಲೆ ಆತ್ಮನನ್ನ ನೆಲೆಗೊಳಿಸಿ ನೀನು ಮಾತನಾಡು ಸ್ವಾಮಿ. ನನ್ನ ತೊದಲು ನುಡಿಯನ್ನ ತೆಗೆದು ಹಾಕು ಅಪ್ಪ. ನಿನ್ನ ವಾಕ್ಯಗಳನ್ನ ನನ್ನ ಬಾಯಿಗೆ ಹಾಕು ಸ್ವಾಮಿ. ಆ ನಿಟ್ಟಿನಲ್ಲಿ ನಾನು ಮಾತನಾಡ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡಿ ಬಂದಿರತಕ್ಕಂಥ ನಿನ್ನ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಸ್ವಾಮಿ ನಿನ್ನ ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗುವಾಗೆ ಸಹಾಯ ಮಾಡುವುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಕ್ಕಂಥವನಾಗಿದ್ದೇನೆ ಸ್ವಾಮಿ. ವಿಶೇಷವಾಗಿ ನೆಟ್ವರ್ಕ್ ಸಮಸ್ಯೆಗಳು, ಯಾವುದೇ ರೀತಿಯ ಅಡ್ಡಿ ಸಮಸ್ಯೆಗಳು ಬಾರದಾಗೆ ನೀನೇ ಎಲ್ಲವನ್ನ ನಿಯಂತ್ರಿಸಿ ನಮ್ಮ ಮಧ್ಯದಲ್ಲಿ ನಿನ್ನ ದೇವದೂತರದಲ್ಲಿ ಕಾವಲಿರಿಸಿ ನೀನೇ ಮುನ್ನಡೆಸುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಅದ್ಭುತವಾದ ರೀತಿಯಲ್ಲಿ ಸಂಗೀತ ಇಲ್ಲದೆ ಅದ್ಭುತವಾಗಿ ಹಾಡಿದಂತಹ ಹಿರಿಯರಾದಂತಹ ಚಿನ್ನಪ್ಪ ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಕ್ಕಂಥನಾಗಿದ್ದೇನೆ. ಅವರ ಫಸ್ಟ್ ಟೈಮ್ ನಾನು ಅವ್ರ ಆಡ್ತಕ್ಕಂತ ಗೀತೆಯನ್ನ ಕೇಳಿದ್ದು. ಬಹಳ ಸುಂದರವಾಗಿ ಸಂಗೀತ ಇಲ್ಲದೆ ಹಾಡಿದ್ದಾರೆ. ನಿಜವಾಗ್ಲೂ ಸಹ ದೇವರಿಗೆ ಮಹಿಮೆ ಉಂಟಾಗಲಿ. ಇವತ್ತಿನ ದಿನದಲ್ಲಿ ನಾನು ಈ ಮುಂಜಾನೆಯ ಸಂದೇಶವನ್ನ ಯಾವ ಒಂದು ವಾಕ್ಯದಿಂದ ಆರಂಭಿಸಲು ಇಷ್ಟಪಡ್ತಕ್ಕಂಥವನಾಗಿದ್ದೇನೆ ಅಂದ್ರೆ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನೀವು ನನ್ನ ಮಾತನ್ನ ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವ ಅನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ಇಲ್ಲಿ ಯೇಸು ಸ್ವಾಮಿ ಸೈತಾನನಿಗೆ ಒಂದು ಹೆಸರನ್ನ ಇಟ್ಟು ಹೇಳ್ತಕ್ಕಂಥವರಾಗಿದ್ದಾರೆ. ಸತ್ಯವಿದ್ದಲ್ಲಿ ಸೈತಾನನಿಗೆ ಅನೇಕ ಹೆಸರುಗಳನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದ್ರೆ ಯೇಸು ಸ್ವಾಮಿ ಇಲ್ಲಿ ಸೈತಾನನಿಗೆ ಒಂದು ಹೆಸರನ್ನ ಇಡ್ತಕ್ಕಂಥವರಾಗಿದ್ದಾರೆ. ಅದು ಏನೆಂಬುದಾಗಿ ನಾವು ನೋಡಬೇಕಾದ್ರೆ, ಆತನು ಸುಳ್ಳುಗಾರನು. ಆತನು ಆದಿಯಿಂದಲೂ ಸಹ ಸುಳ್ಳನ್ನೇ ಹೇಳ್ಕೊಂಡು ಬಂದಿದ್ದಾನೆ ಎಂಬುದಾಗಿ. ಹಾಗಾದ್ರೆ ಆತನು ಆದಿಯಿಂದಲೂ ಸಹ ಸುಳ್ಳನ್ನೇ ಹೇಳ್ಕೊಂಡು ಬಂದಿದ್ದಾನೆ ಅಂತಂದ್ರೆ ಆತನು ಹಾಡಿದಂತಹ ಸುಳ್ಳು ಏನು? ಆದಿಯಿಂದ ಪರಲೋಕದಿಂದಲೂ ಸಹ ಆತನು ಸುಳ್ಳನ್ನು ಹೇಳ್ಕೊಂಡು ಬಂದಿದ್ದಾನೆ ಅಂತಂದ್ರೆ ಆತನು ಆದಿಯಿಂದಲೂ ಹಾಡಿದಂತಹ ಸುಳ್ಳು ಏನು? ಅದನ್ನ ಇವತ್ತಿನ ದಿನದಲ್ಲೂ ಹೇಗೆ ಆತನು ಈ ಲೋಕದಲ್ಲಿ ಜನಗಳಿಗೆ ತಿಳಿಸಿ ಮೋಸವನ್ನ ಮಾಡ್ತಕ್ಕಂಥವನಾಗಿದ್ದಾನೆ, ವಂಚಿಸ್ತಕ್ಕಂಥವನಾಗಿದ್ದಾನೆ ಎಂಬುದನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಆದಿಯಿಂದಲೂ ಅನ್ಬೇಕಾದ್ರೆ ಆದಿಕಾಂಡ ಅಲ್ಲ, ಆದಿಯಿಂದಲೂ ಅನ್ಬೇಕಾದ್ರೆ ಮೊಟ್ಟ ಮೊದಲು ಬರೆದಂತಹ ಪುಸ್ತಕಕ್ಕೆ ಹೋಗ್ಬೇಕು. ಮೊಟ್ಟ ಮೊದಲು ಬರೆದಂತಹ ಪುಸ್ತಕದಲ್ಲಿ ಸೈತಾನನು ಹಾಡಿದಂತಹ ಆ ಸುಳ್ಳು ಏನು ಅಂತಕ್ಕಂಥದನ್ನ ನಾವು ಅರ್ಥ ಮಾಡಿಕೊಳ್ಬಹುದು. ಅದು ಯಾವ ಪುಸ್ತಕ ಅಂದ್ರೆ ಯೋಬನ ಪುಸ್ತಕ. ನಿಮ್ಮ ಸತ್ಯವೇದವನ್ನ ಯೋಬನ ಪುಸ್ತಕದ ಕಡೆಗೆ ತಿರುಗಿಸೋಣ. ಯೋಬನ ಪುಸ್ತಕ ಅಂದಾಗ ನಮ್ಗೆಲ್ಲರಿಗೂ ಜ್ಞಾಪಕ ಬರ್ತಕ್ಕಂಥದ್ದು ಮೊದಲ 2 ಅಧ್ಯಾಯ, ಕೊನೆಯ 2 ಅಧ್ಯಾಯ. ಯಾಕೆಂತಂದ್ರೆ ಮೊದಲ 2 ಅಧ್ಯಾಯದಲ್ಲಿ ಅವನಿಗೆ ಎಲ್ಲ ರೀತಿಯ ಆಸ್ತಿ ಇತ್ತು, ಮತ್ತೆ ಅವನ ಎಲ್ಲವನ್ನ ಕಳ್ಕೊಂಡು ಮತ್ತೆ ಅವನಿಗೆ ಅನಾರೋಗ್ಯ ಬಂತು. ಈ ವಿಚಾರದ ಬಗ್ಗೆ ಕಲಿತಕ್ಕಂಥವರಾಗಿದ್ದೇವೆ. ಕೊನೆ 2 ಅಧ್ಯಾಯದಲ್ಲಿ ಅವನಿಗೆ 2 ಪಟ್ಟು ಎಲ್ಲ ಸಿಕ್ತು ಅಂತಕ್ಕಂಥದ್ದು. ಇಷ್ಟನ್ನ ನಾವು ಕಲಿತು ಏನ್ ಮಾಡ್ತಕ್ಕಂಥವರಾಗಿದ್ದೇವೆ ಅಂದ್ರೆ ಯೋಬನ ಪುಸ್ತಕವನ್ನ ಮುಗಿಸ್ತಕ್ಕಂಥವರಾಗಿದ್ದೇವೆ. ಮಧ್ಯದಲ್ಲಿ ಇರ್ತಕ್ಕಂಥದನ್ನ 3, 4, 5 ಅಧ್ಯಾಯಗಳು 39, 38 ಈ ಅಧ್ಯಾಯಗಳನ್ನೆಲ್ಲ ನಾವು ಓದ್ಲಿಕ್ಕೆ ಹೋಗಲ್ಲ, ಅಷ್ಟಾಗಿ ಗಮನ ಕೊಡ್ಲಿಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ಅದು ಓದಿದ್ರು ಸಹ ಅರ್ಥ ಆಗೋದಿಲ್ಲ. ಅಲ್ಲಿ ಏನೋ ಬರ್ತಾನಂತೆ, ಅವನೇನೋ ಮಾತಾಡ್ತಾನೆ, ಇವನೇನೋ ಮಾತಾಡ್ತಕ್ಕಂಥನಾಗಿದ್ದಾನೆ ಅಂತ. ಆದ್ರೆ ನಿಜವಾಗಿಯೂ ಸಹ ಯೋಬನ ಪುಸ್ತಕವನ್ನ ಅರ್ಥ ಮಾಡಿಕೊಳ್ಬೇಕಂತಂದ್ರೆ ಯೋಬನ 3 ಜನ ಸ್ನೇಹಿತರು ಮಾತನಾಡಿದಂತಹ ಆ ಒಂದು ವಿಚಾರವನ್ನ ನಾವು ಸರಿಯಾದ ರೀತಿಯಲ್ಲಿ ಲಕ್ಷ್ಯ ಇಟ್ಟು ಓದುವುದಾದರೆ ಪರಲೋಕದಲ್ಲಿ ಸೈತಾನ ಹಾಡಿದಂತಹ ಮಾತು ಏನು ಅಂತಕ್ಕಂಥದ್ದನ್ನ ಅಲ್ಲಿ ನಾವು ಗಮನಿಸಬಹುದು. ಏನು ಎಂಬುದಾಗಿ ನಾವು ಗಮನಿಸಬೇಕಾದ್ರೆ ನಿಮ್ಮ ಸತ್ಯವೇದವನ್ನ ಯೋಬನು
ಪುಸ್ತಕ, ಯೋಬನ ಪುಸ್ತಕ 42ನೇ ಅಧ್ಯಾಯ 7 ಮತ್ತು 8ನೇ ವಚನದ ಕಡೆಗೆ ನಾವು ತಿರುಗಿಸುವುದಾದ್ರೆ ಅಲ್ಲಿ ದೇವರು ಈ ರೀತಿಯಾಗಿ ತಿಳಿಸ್ತಕ್ಕಂಥನಾಗಿದ್ದಾನೆ. ಯೆಹೋವನು ಈ ಮಾತುಗಳನ್ನ ಯೋಬನಿಗೆ ಹೇಳಿದ ಮೇಲೆ ಸಾಮಾನ್ಯನಾದ ಎಲಿಫಾಜನ ಕುರಿತು ನಿನ್ನ ಮೇಲೆಯೂ ನಿನ್ನ ಇಬ್ಬರು ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ದೇವರು ಹೇಳ್ತಕ್ಕಂಥನಾಗಿದ್ದಾನೆ ಎಲಿಫಾಜನಿಗೆ, ನಿನ್ನ ಮೇಲೆಯೂ ಮತ್ತೆ ನಿನ್ನ ಇಬ್ಬರ ಸ್ನೇಹಿತರ ಮೇಲೆ ನಾನು ಕೋಪಗೊಂಡಿದ್ದೇನೆ. ಯಾರು ಕೋಪಗೊಂಡಿದ್ದಾರೆ? ದೇವರು ಕೋಪಗೊಂಡಿದ್ದಾರೆ. ಎಲಿಫಾಜ, ಬೆಲ್ದಾದ ಮತ್ತು ಜೋಫರನ ಸಂಗಡ ದೇವರು ಕೋಪಗೊಂಡಿದ್ದಾರೆ. ಯಾಕೆಂತೆ ನೋಡಿ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡದಂತೆ ನೀವು ಆಡಲಿಲ್ಲ. ಇನ್ನೊಂದು ಅರ್ಥದಲ್ಲಿ ನನ್ನ ದಾಸನಾದಂತ ಯೋಬ ನನ್ನ ಬಗ್ಗೆ ಯಾವ ರೀತಿಯಾಗಿ ಸಾಕ್ಷಿ ಕೊಟ್ಟಿದ್ದಾನೆ, ಯಾವ ರೀತಿಯಾಗಿ ಮಾತನಾಡಿದ್ದಾನೆ, ಹಾಗೆ ನೀವು 3 ಜನ ಸಹ ಏನ್ ಮಾಡಿಲ್ಲ, ಮಾತನಾಡಿಲ್ಲ. ಹಾಗಾದ್ರೆ ಯೋಬ ಮಾತನಾಡ್ತಕ್ಕಂಥದ್ದು ರೀತಿಯಲ್ಲಿ ಈ 3 ಜನ ಮಾತನಾಡಲಿಲ್ಲ ಅಂತಂದ್ರೆ, ಈ 3 ಜನ ಹಾಗಾದ್ರೆ ದೇವರಿಗೆ ವಿರುದ್ಧವಾಗಿ ಏನ್ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಹಾಗಾದ್ರೆ ದೇವರಿಗೆ ವಿರುದ್ಧವಾಗಿ ಏನ್ ಮಾತಾಡಿದ್ದಾರೆ, ಏನ್ ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಪರಿಶೀಲಿಸೋದಾದ್ರೆ ಅದ್ರಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಏನು ದೇವರಿಗೆ ವಿರುದ್ಧವಾಗಿ ಅವರು ಹೇಳಿರ್ತಕ್ಕಂತಹ ಮಾತು ನಿಜವಾಗ್ಲೂ ಅವ್ರಾಡಿದ್ರು, ಅವರ ಹಿಂದೆ ಇದ್ದಂತಹ ವ್ಯಕ್ತಿ ಅವರ ಬಾಯಿಯಿಂದ ಹಾಡಿಸ್ನೋ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಅದಕ್ಕೋಸ್ಕರವೇ ದೇವ್ರು ಹೇಳ್ತಕ್ಕಂಥನಾಗಿದ್ದಾನೆ, ಈಗ 7 ಹೋರಿಗಳನ್ನ 7 ಟಗರುಗಳನ್ನ ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ. ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ನಾನು ಅವನ ವಿಜ್ಞಾಪನೆಗಳನ್ನ ಲಾಲಿಸಿ ನಿಮ್ಮ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನ ನಿಮಗೆ ವಿಧಿಸುವುದಿಲ್ಲ ಎಂಬುದಾಗಿ ಅಲ್ಲಿ ತಿಳಿಸ್ತಕ್ಕಂಥದನ್ನ ನಾವು ನೋಡತಕ್ಕಂಥರಾಗಿದ್ದೇವೆ. ಆದ್ರೆ ಇವತ್ತಿನ ದಿನದಲ್ಲಿ ನಾನು ಮುಖ್ಯವಾಗಿ ತಿಳಿಸ್ತಕ್ಕಂತ ಒಂದು ವಿಚಾರವೇನೆಂದ್ರೆ, ಯೋಬನ ರೀತಿಯಲ್ಲಿ ಆತನ ಸ್ನೇಹಿತರು ಮಾತನಾಡಲಿಲ್ಲ ಅಂತಂದ್ರೆ, ಹಾಗಾದ್ರೆ ಇವರು ಮಾತನಾಡಿದಂತ ದೇವರಿಗೆ ವಿರುದ್ಧವಾಗಿ ಮಾತಾಡಿದ್ದಾರೆ ಅಂತಂದ್ರೆ ಏನು ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ಯೋಬನ ಪುಸ್ತಕದಲ್ಲಿ ನೋಡ್ಬೇಕಾದ್ರೆ ಯೋಬನ ಎಲ್ಲವನ್ನ ಕಳ್ಕೊಂಡು ಆತನು ಕುಳಿತಿರ್ತಕ್ಕಂಥನಾಗಿದ್ದಾನೆ. ಅಂತ ಸಂದರ್ಭದಲ್ಲಿ ಆತನ 3 ಜನ ಸ್ನೇಹಿತರು ಬಂದು 7 ದಿನ ಏನೂ ಮಾತನಾಡದೆ ಅವನ ಜೊತೆಯಲ್ಲಿ ದುಃಖವನ್ನ ಸಂತಾಪವನ್ನ ಆಚರಿಸ್ತಕ್ಕಂಥವರಾಗಿದ್ದಾರೆ. 7 ದಿನದ ನಂತರ ಅವರು ಹಾಡ್ತಕ್ಕಂತ ಮಾತಿದೆಯಲ್ಲ, ಅದು ದೇವರಿಗೆ ವಿರುದ್ಧವಾದಂತ ಮಾತು. ಅದನ್ನ ನಾವು ಗಮನಿಸೋದಾದ್ರೆ, ಮೊಟ್ಟ ಮೊದಲನೇ ಬಾರಿಗೆ ನಿಮ್ಮ ಸತ್ಯವೇದವನ್ನ ಯೋಬನ ಪುಸ್ತಕ 4ನೇ ಅಧ್ಯಾಯ 1ನೇ ವಚನಕ್ಕೆ ಬನ್ರಿ. ಅಲ್ಲಿ ನೋಡ್ರಿ, 3ನೇ ಅಧ್ಯಾಯ ಮುಗಿತಕ್ಕಂಥದ್ದಾಗಿದೆ. ಈಗ 4ನೇ ಅಧ್ಯಾಯದಲ್ಲಿ ತೇಮಾನ್ಯನಾದಂತಹ ಎಲಿಫಾಜನು ಏನ್ ಮಾಡ್ತಕ್ಕಂಥನಾಗಿದ್ದಾನೆ ಅಂತಂದ್ರೆ ಆರಂಭಿಸ್ತಕ್ಕಂಥನಾಗಿದ್ದಾನೆ. 1ನೇ ವಚನದಲ್ಲೇ ನೋಡ್ಬೇಕಾದ್ರೆ ಆತನು ಮಾತಾಡ್ಲಿಕ್ಕೆ ಶುರು ಮಾಡ್ತಕ್ಕಂಥನಾಗಿದ್ದಾನೆ. ನೋಡಿ, ಅವನು ಮಾತನಾಡ್ಬೇಕಾದ್ರೆ ಅವನು ಯಾವ ರೀತಿಯಲ್ಲಿ ಆರಂಭಿಸ್ತಕ್ಕಂಥನಾಗಿದ್ದಾನೆ ಅನ್ನೋದನ್ನ ನಾ ಎಲ್ಲವನ್ನ ಓದಲಿಕ್ಕೆ ಹೋಗೋದಿಲ್ಲ. 12ನೇ ವಚನದಿಂದ ನಿಮಗೆ ತಿಳಿಸ್ತಕ್ಕಂಥನಾಗಿದ್ದೇನೆ. 12ನೇ ವಚನ ಏನ್ ಹೇಳ್ತದೆ ಅಂತಂದ್ರೆ, ಒಂದು ಸಂಗತಿಯು ನನಗೆ ರಹಸ್ಯವಾಗಿ ತಿಳಿಯ ಬಂತು, ಅದು ಗುಸುಗುಸಿನ ಸದ್ದಾಗಿ ನನ್ನ ಕಿವಿಗೆ ಬಿತ್ತು. ಮನುಷ್ಯರಿಗೆ ಗಾಢ ನಿದ್ರೆ ಹತ್ತುವ ಸಮಯದಲ್ಲಿ, ರಾತ್ರಿಯ ಕನಸುಗಳಿಂದ ಯೋಚನೆಗಳಲ್ಲಿರುವಾಗ ನನಗೆ ಎಲುಬುಗಳೆಲ್ಲ ನಡುಗುವಷ್ಟು ಭಯಂಕರವಾದಂತ ದಿಗಿಲು ಉಂಟಾಯಿತು. ಯಾವುದೋ ಒಂದು ಉಸಿರು ನನ್ನ ಮುಖಕ್ಕೆ ಸುಳಿಯಿತು. ನಮ್ಮ ಕನ್ನಡ ಸತ್ಯವೇದದಲ್ಲಿ ಉಸಿರು ಅಂತ ಹೇಳ್ತಕ್ಕಂಥದ್ದಾಗಿದೆ. ಆದ್ರೆ ಆಂಗ್ಲ ಭಾಷೆಯ ಸತ್ಯವೇದಕ್ಕೆ ಹೋದ್ರೆ ಸ್ಪಿರಿಟ್ ಅಂತ ಹೇಳ್ತಕ್ಕಂಥದ್ದಾಗಿದೆ. ಯಾವುದೋ ಒಂದು ಆತ್ಮ ನನ್ನ ಮುಂದೆ ಬಂದು ಅದು ಸುಳಿತು ಅಂತಕ್ಕಂಥ ಅರ್ಥವನ್ನ ಕೊಡ್ತಕ್ಕಂಥದ್ದಾಗಿದೆ. ಅವನು ಗಾಢ ನಿದ್ರೆಯಲ್ಲಿರ್ತಕ್ಕಂಥನಾಗಿದ್ದಾನೆ. ಆ ಸಮಯದಲ್ಲಿ ಒಂದು ಆತ್ಮ ಅವನ ಬಳಿಗೆ ಬರ್ತಕ್ಕಂಥದ್ದಾಗಿದೆ. ಅವನ ಬಳಿಗೆ ಬಂದು ಅವನ ಮುಖಕ್ಕೆ ಸುಳಿಯುವ ಹಾಗೆ ಅದು ಮಾಡ್ತಕ್ಕಂಥದ್ದಾಗಿದೆ. ಅಂತ ಸಂದರ್ಭದಲ್ಲಿ ಅವನಿಗೆ ಆಗ್ತಕ್ಕಂಥ ಅನುಭವ ತಿಳಿಸ್ತಕ್ಕಂಥನಾಗಿದ್ದಾನೆ. ಏನಂದ್ರೆ, ಮೈಯೆಲ್ಲ ನಿಲುಗುದಲಾಯಿತು, ನನ್ನ ಕಣ್ಣ ಮುಂದೆ ಒಂದು ರೂಪವೂ ಇತ್ತು. ಹೀಗೆ ಹೇಳ್ತಕ್ಕಂಥನಾಗಿದ್ದಾನೆ. ಏನ್ ಹೇಳ್ತಕ್ಕಂಥನಾಗಿದ್ದಾನೆ ಅಂದ್ರೆ, ನನ್ನ ಕಣ್ಣ ಮುಂದೆ ಮತ್ತೊಂದು ರೂಪ ಬಂತು. ಆತ್ಮ ಅಂತ ಹೇಳಿದ್ರೆ ಅದು ರೂಪ ಬಂತು ಅಂತ ಹೇಳ್ತಕ್ಕಂಥನಾಗಿದ್ದಾನೆ. ನಿಂತಿದ್ದರು, ಅದು ಏನೆಂದು ಗೊತ್ತಾಗಲಿಲ್ಲ. ಏನೋ ಒಂದು ಆತ್ಮ ಬಂತು, ಏನೋ ಒಂದು ರೂಪ ಬಂತು, ಆದ್ರೆ ಅದು ಬಂದಂತದ್ದು ಏನೋ ಅಂತ ನನಗೆ ಏನಾಗ್ಲಿಲ್ಲ, ಅರ್ಥ ಆಗ್ಲಿಲ್ಲ. ಆದ್ರೆ ಅದನ್ನ ನೋಡಿದಾಗ ನನಗೆ ಏನಾಯ್ತು ಅಂತಂದ್ರೆ, ಒಂದು ರೀತಿಯಲ್ಲಿ ನಡುಕ ಶುರುವಾಯ್ತು, ನಿಲುಗುದಲಾಯ್ತು, ಎಲ್ಲವೂ ಸಹ ಭಯದಿಂದ ಆವರಿಸ್ಕೊಳ್ತು ಅಂತ ಹೇಳ್ತಕ್ಕಂಥನಾಗಿದ್ದಾನೆ. ನಂತರ ಹೇಳ್ತಕ್ಕಂಥನಾಗಿದ್ದಾನೆ, ಒಂದು ಸೂಕ್ಷ್ಮ ಅದ್ ಬಂದಾಗ ಒಂದು ಸೂಕ್ಷ್ಮ ಧ್ವನಿಯು
ಕೆಡಿಸಿತ್ತು. ಈಗ ನಾವ್ ಅರ್ಥ ಮಾಡ್ಕೊಳ್ಳೋಣ, ಅವನಲ್ಲಿ ಬಂತಲ್ಲ ಆತ್ಮ, ಒಂದು ರೂಪ ಬಂತಲ್ಲ, ಅವನ ಮುಂದೆ ನಿಂತ್ಕೊಳ್ತಲ್ಲ, ಅದು ನಿಜವಾಗ್ಲೂ ದೇವರ ಆತ್ಮನೋ ಅಥವಾ ಬೇರೊಂದು ಆತ್ಮನೋ? ಹೇಗೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು? ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವರ ಮಾತುಗಳಿಂದ ನಾವು ಅರ್ಥ ಮಾಡ್ಕೋಬಹುದು. ಅವರು ಆಡ್ತಕ್ಕಂಥ ಮಾತುಗಳಲ್ಲಿ ನಿಜವಾಗ್ಲೂ ಸಹ ಅದು ದೇವರಿಂದ ಬರ್ತಕ್ಕಂಥ ಮಾತುಗಳ ಅಥವಾ ಸೈತಾನನಿಂದ ಬರ್ತಕ್ಕಂಥ ಅಂತ ನೋಡಿ. ಸೈತಾನ ಯಾವಾಗ್ಲೂ ಸಹ ಅವನು 99 ಭಾಗ ಸರಿಯಾಗಿ ಮಾತಾಡ್ತಕ್ಕಂಥನಾಗಿದ್ದಾನೆ. ಅದರಲ್ಲಿ ಒಂದು ಭಾಗ ಮಾತ್ರ ಆತನ ಏನ್ ಮಾಡ್ತಕ್ಕಂಥನಾಗಿದ್ದಾನೆ, ಟ್ವಿಸ್ಟ್ ಮಾಡ್ತಕ್ಕಂಥನಾಗಿದ್ದಾನೆ. ನಾವು ಸತ್ಯವೇದದ ಉದ್ದಕ್ಕೂ ಸಹ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆತನ ಮಾಡ್ತಕ್ಕಂಥ ಒಂದು ಕಾರ್ಯ ಏನಂತಂದ್ರೆ 99% ಕರೆಕ್ಟ್. ಒಂದು ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಲ್ಲಿ ಪ್ಲೇನ್ ವಾಟರ್, ಅದಕ್ಕೆ ನೀರು ಶುದ್ಧವಾದಂತದ್ದು, ಅದರಲ್ಲಿ ಒಂದೇ ಒಂದು ಚಿಟಿಕೆ ಏನಿರ್ತದೆ ವಿಷ, ಒಂದೇ ಒಂದು ಚೂರು ವಿಷ ಕುಡಿತೇವಾ, ಆ ರೀತಿಯಾದಂತಹ ವಂಚನೆಯನ್ನ ಸೈತಾನ ಮಾಡ್ತಕ್ಕಂಥದ್ದು. 99 ಭಾಗ ಕರೆಕ್ಟ್ ಇರ್ತದೆ, ಆದ್ರೆ ಒಂದು ಭಾಗದಲ್ಲಿ ಆತನು ಮೋಸ ಮಾಡ್ತಕ್ಕಂಥನಾಗಿದ್ದೇವೆ. ಮೋಸ ಅದು ಒಂದು ಭಾಗ ಇರ್ಬೋದು, 99 ಭಾಗ ಇರ್ಬೋದು. ಮೋಸ ಅಂತಕ್ಕಂಥದ್ದು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಈಗ ಆ ಆತ್ಮ, ಅವನಲ್ಲಿ ಬಂದಂತ ಆತ್ಮ ಏನ್ ಹೇಳ್ತಕ್ಕಂಥದ್ದಾಗಿದೆ ನೋಡ್ರಿ. ಅದೇನೆಂದರೆ, ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾದನೆ. ಅವನು ಕೇಳ್ತಕ್ಕಂಥ ಪ್ರಶ್ನೆ, ಯೋಬ, ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾದನೆ, ಮಾನವನು ಸೃಷ್ಟಿಕರ್ತನ ಸನ್ನಿಧಿಯಲ್ಲಿ ಪರಿಶುದ್ಧನಾಗಿರಬಹುದೇ? ಆಹಾ, ಆತನು ತನ್ನ ಪರಿಚಾರಕರಲ್ಲಿಯೂ ನಂಬಿಕೆ ಇಡುವುದಿಲ್ಲ. ಆತನು ಅಂತಂದ್ರೆ ದೇವರು ಆತನ ಪರಿಚಾರಕರಲ್ಲಿಯೂ ನಂಬಿಕೆ ಇಡುವುದಿಲ್ಲ. ತನ್ನ ದೂತರ ಮೇಲೆಯೂ ತಪ್ಪರಿಸುತ್ತಾನೆ. ಧೂಳಿನಲ್ಲಿರುವ ಅಸ್ಥಿವಾರದ ಮೇಲೆ ಮಣ್ಣಿನಿಂದಾದ ಮನೆಯೊಳಗೆ ವಾಸಿಸುವವರಲ್ಲಿ ಇನ್ನೆಷ್ಟು ಹೆಚ್ಚಾಗಿ ತಪ್ಪು ಕಂಡಿಡಬೇಕಲ್ಲವೇ ಅಂತ ಹೇಳ್ತಕ್ಕಂಥನಾಗಿದ್ದಾನೆ. ಜಸ್ಟ್ ಇದನ್ನ ನೀವು ಆಲೋಚನೆ ಮಾಡ್ರಿ ನೋಡ್ರಿ. ಆಲೋಚನೆ ಮಾಡಿ ನೋಡ್ಬೇಕಾದ್ರೆ ಆ ಎಲಿಫಾಜನಲ್ಲಿ ಬಂದಂತ ಆತ್ಮ ಹೇಳ್ತಕ್ಕಂಥದ್ದು ಏನನ್ನ ಹೇಳ್ತಕ್ಕಂಥದ್ದಾಗಿದೆ ಅಂತ ಇಲ್ಲಿ ನೋಡಿ. ಅವನು ಹೇಳ್ತಕ್ಕಂಥನಾಗಿದ್ದಾನೆ, ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾದನೆ ಅಂತ ಹೇಳ್ತಕ್ಕಂಥನಾಗಿದ್ದಾನೆ. ಎರಡನೇದಾಗಿ, ಆತನು ತನ್ನ ಪರಿಚಾರಕರಲ್ಲಿಯೂ ನಂಬಿಕೆ ಇಡುವುದಿಲ್ಲ. ಮಾನವನು ಸೃಷ್ಟಿಕರ್ತನ ಸನ್ನಿಧಿಯಲ್ಲಿ ಪರಿಶುದ್ಧನಾಗಿರಬಹುದೇ? ಈ ವಾಕ್ಯವನ್ನ ಸ್ವಲ್ಪ ನಾವು ಯೋಚನೆ ಮಾಡಿ ಬೇರೆ ರೀತಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥನಾಗಿದ್ದಾನೆ. ಏನಂತಂದ್ರೆ, ಮನುಷ್ಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾದನೆ. ನೀತಿ ಅಂತಕ್ಕಂತಂದ್ರೆ ಏನು? ನೀತಿ ಅಂತಂತಂದ್ರೆ ಕೀರ್ತನೆ 119ನೇ ಕೀರ್ತನೆ 172ನೇ ವಚನ ಹೇಳ್ತಕ್ಕಂಥದ್ದಾಗಿದೆ. ಆತನ ನ್ಯಾಯ ಪ್ರಮಾಣಗಳೆಲ್ಲ ನೀತಿ ಅಂತ ಹೇಳ್ತಕ್ಕಂಥದ್ದಾಗಿದೆ. ಅಂತಂದ್ರೆ ಇನ್ನೊಂದು ಅರ್ಥದಲ್ಲಿ ಮನುಷ್ಯನು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯಲು ಸಾಧ್ಯವೇ ಅಂತ ಹೇಳ್ತಾಗ, ಸೃಷ್ಟಿಕರ್ತನ ಸನ್ನಿಧಿಯಲ್ಲಿ ಪರಿಶುದ್ಧನಾಗಿರ್ಬೋದೆ? ಮನುಷ್ಯ ದೇವರ ಆಜ್ಞೆಗಳನ್ನ ಕೈಗೊಂಡು ಪರಿಶುದ್ಧನಾಗಿರಲು ಸಾಧ್ಯನಾ ಅಂತ ಹೇಳ್ತಕ್ಕಂಥನಾಗಿದ್ದಾನೆ. ಎರಡನೇದಾಗಿ ಅವನು ಹೇಳ್ತಕ್ಕಂತಹ ಮಾತೇನಂತಂದ್ರೆ, ಅದ್ರಲ್ಲಿ ನಮ್ಗೆ ಅರ್ಥ ಆಗ್ತಕ್ಕಂಥದ್ದಾಗಿದೆ, ಆತನು ತನ್ನ ಪರಿಚಾರಕರಲ್ಲಿಯೂ ನಂಬಿಕೆಯನ್ನ ಇಡುವುದಿಲ್ಲ, ದೂತರ ಮೇಲೆಯೂ ತಪ್ಪರಿಸುತ್ತಾನೆ. ಹಾಗಾದ್ರೆ ದೇವರು ದೂತರ ಮೇಲೆಯೂ ತಪ್ಪರಿಸ್ತಕ್ಕಂಥನಾಗಿದ್ದಾನಂತೆ. ಆತನ ದೂತರ ಮೇಲೆಯೂ ಸಹ ಅವನು ಏನ್ ಮಾಡೋದಿಲ್ಲಂತೆ, ನಂಬಿಕೆ ಇಡೋದಿಲ್ಲಂತೆ. ಇದು ಎಲ್ಲಿ ನಡೆದಂತ ಘಟನೆಯನ್ನ ಅವನು ಇಂಡೈರೆಕ್ಟ್ ಆಗಿ ಎಲಿಫಾಜನ ಮುಖಾಂತರವಾಗಿ ಹೇಳ್ತಕ್ಕಂಥನಾಗಿದ್ದಾನೆ ಅಂತಂದ್ರೆ, ಪರಲೋಕದಲ್ಲಿ ನೋಡಪ್ಪ, ಪರಲೋಕದಲ್ಲಿ ನಾವಿದ್ದು ನಮ್ಮ ಮೇಲೆ ಅವ್ನು ನಂಬಿಕೆ ಇರ್ಲಿಲ್ಲ. ಯೋಬ, ನೀನೇನೋ ನೀತಿವಂತನಾಗಿ ನಾನ್ ನೀತಿವಂತನಂತ ಕೂತಿದೆಯಲ್ಲ, ನಿನ್ನ ಮೇಲೆ ನಂಬಿಕೆ ಇಡ್ತಾನ, ಮಣ್ಣು ಧೂಳಿನಲ್ಲಿ ಇರ್ತಕ್ಕಂಥ ಪಾರ್ಶಾಲಿಟಿ ತೋರಿಸ್ತಕ್ಕಂಥನಾಗಿದ್ದಾರೆ ದೇವರು ಅನ್ನೋ ರೀತಿಯಲ್ಲಿ ಹೇಳ್ತಕ್ಕಂಥನಾಗಿದ್ದಾನೆ. ಹೀಗೆ ಎಲಿಫಾಜ, ಬೆಲ್ದಾದ ಮತ್ತು ಟೋಪರ ಇವರು ಎಲ್ಲರೂ ಸಹ ಒಂದಾದ ನಂತರ ಒಬ್ಬರಾದ ನಂತರ ಒಬ್ರು ಬಂದು ಯೋಬನನ್ನ ಹೇಳ್ತಕ್ಕಂಥರಾಗಿದ್ದಾರೆ. ಇದೇ ರೀತಿ ವಾಕ್ಯವನ್ನ ಮತ್ತೆ ಎಲಿಫಾಜ ಇನ್ನೊಂದು ಕಡೆ ಹೇಳ್ತಕ್ಕಂಥನಾಗಿದ್ದಾನೆ. ನಾನ್ ಜಸ್ಟ್ ಒಂದು 2 ವಾಕ್ಯಗಳನ್ನ ತೋರಿಸ್ತಕ್ಕಂಥನಾಗಿದ್ದೇನೆ. ಮತ್ತೆ ನೀವು ಹುಡುಕ್ರಿ, ಬೇರೆ ಬೇರೆ ಅಧ್ಯಾಯಗಳಲ್ಲಿ ಹೇಳ್ತಕ್ಕಂಥದನ್ನ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಇದೇ ರೀತಿ ವಾಕ್ಯವನ್ನ ಇನ್ನೂ ಸಹ ಬೇರೆ ಕಡೆ ಹೇಳ್ತಕ್ಕಂಥನಾಗಿದ್ದಾನೆ. ಎಲ್ಲಿ ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ನಿಮ್ಮ ಸತ್ಯವೇದವನ್ನ ಮತ್ತೆ ಯೋಬನ ಪುಸ್ತಕಕ್ಕೆ ಬರೋಣ. ಯೋಬನ ಪುಸ್ತಕದಲ್ಲಿ ವಚನ 15ನೇ ಅಧ್ಯಾಯಕ್ಕೆ ಬನ್ರಿ. 15ನೇ ಅಧ್ಯಾಯ ವಚನ 14ನಿಂದ ನೋಡ್ರಿ. 15ನೇ ಅಧ್ಯಾಯ ಯೋಬನ ಪುಸ್ತಕ 15ನೇ ಅಧ್ಯಾಯ 14ನಿಂದ ನೋಡ್ರಿ. ನರನು ಎಷ್ಟರವನು, ಅವನು ಪರಿಶುದ್ಧನಾಗಿರುವುದು ಸಾಧ್ಯವೋ? ಮತ್ತೆ ಅದೇ ಇಲ್ಲಿಯೂ ಸಹ ಎಲಿಫಾಜನೇ ಮಾತಾಡ್ತಕ್ಕಂಥನಾಗಿದ್ದಾನೆ. ಅದೇ ವಾಕ್ಯ, ಸ್ತ್ರೀಯಲ್ಲಿ ಹುಟ್ಟಿದವನು ನೀತಿವಂತನಾಗಿರಬಹುದೇ? ಆಹಾ, ತನ್ನ ದೂತರಲ್ಲಿಯೂ ಆತನು ನಂಬಿಕೆ ಇಡುವುದಿಲ್ಲ, ಆಕಾಶವೂ ಆತನ ದೃಷ್ಟಿಯಲ್ಲಿ ನಿರ್ಮಲವಾಗಿರದು. ಈ ವಾಕ್ಯವನ್ನ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥನಾಗಿದ್ದಾನೆ. ಅಂತಂದ್ರೆ ಅವನು ಹೇಳ್ತಕ್ಕಂತ ವಾಕ್ಯ ಏನಂತಂದ್ರೆ,
ಏನ್ ಮನುಷ್ಯ ಎಲ್ಲರ ಜೊತೆಲೂ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯನಾ? ಆತನ ಎಲ್ಲಾ ಆಜ್ಞೆಗಳನ್ನ ಕೈಗೊಂಡು ನಡೀಲಿಕ್ಕೆ ಸಾಧ್ಯನಾ ಅನ್ನೋ ರೀತಿಯಲ್ಲಿ ಆತನ ಏನ್ ಮಾಡ್ತಕ್ಕಂಥನಾಗಿದ್ದಾನೆ, ಬಿಂಬಿಸ್ತಕ್ಕಂಥದನ್ನ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಸೊ ಪರಲೋಕದಲ್ಲಿ ಆತನು ಕೇಳಿದಂತಹ ಒಂದು ಮಾಡಿದಂತಹ ತಪ್ಪಿನ ವಿಚಾರವಾಗಿ ಆತನು ಯೋಬನ ಒಂದು ಪುಸ್ತಕದಲ್ಲಿ ಆತನ ಸ್ನೇಹಿತರ ಮುಖಾಂತರವಾಗಿ ಆತನು ಹೇಳ್ತಕ್ಕಂಥನಾಗಿದ್ದಾನೆ. ನೀನೇನೋ ಕೂತ್ಕೊಂಡಿದೆಯಲ್ಲ ಯೋಬ, ನೀತಿವಂತನಾಗಿದ್ದು ನಾನು ಪರಲೋಕದಲ್ಲೇ ಇದ್ದೆ, ನಮ್ಮನ್ನೇ ಆತನ ನಂಬಲಿಲ್ಲ, ಇನ್ನು ನಿನ್ ನಂಬ್ತಕ್ಕಂಥನಾಗಿದ್ದಾನೆ ಆತನು ಅಂತಕ್ಕಂಥದನ್ನ ಇಂಡೈರೆಕ್ಟ್ ಆಗಿ ಆತನು ಏನ್ ಮಾಡ್ತಕ್ಕಂಥನಾಗಿದ್ದಾನೆ, ಹೇಳ್ತಕ್ಕಂಥದನ್ನ ನಾವು ಯೋಬನ ಪುಸ್ತಕದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆದ್ರೆ ಒಂದ್ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಕ್ಕಂಥದ್ದು ಏನಂತಂದ್ರೆ, ಅಲ್ಲಿ ಪರಲೋಕದಲ್ಲಿ ಅವರು ತಪ್ಪು ಮಾಡಿದಾಗ ದೇವದೂತರು ದೂತರುಗಳು ಬಿದ್ದು ಹೋದಂತ ದೇವದೂತರನ್ನ ದೇವರು ಯಾಕೆ ಆ ಸಮಯದಲ್ಲಿ ನಾಶ ಮಾಡ್ಲಿಲ್ಲ ಅಂತ ಅನೇಕರು ಇವತ್ತಿನ ದಿನದಲ್ಲಿ ಪ್ರಶ್ನೆಯನ್ನ ಮಾಡ್ತಕ್ಕಂಥರಾಗಿದ್ದಾರೆ. ನಮ್ಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು. ಅದನ್ನ ಬೇರೆ ರೀತಿಯಾಗಿ ನಾವು ನೋಡ್ಬೇಕಾದ್ರೆ ಯಾವಾಗ ಅಲ್ಲಿ ಸೈತಾನ ಮತ್ತು ಆತನ ದೂತರು ತಪ್ಪನ್ನ ಮಾಡಿದ್ರು, ಅವಾಗ ದೇವರು ಅವರನ್ನ ಏನ್ ಮಾಡಿದ್ರು, ಈ ಲೋಕಕ್ಕೆ ತಳ್ಳಿದ್ರು ಅಂತಕ್ಕಂಥದನ್ನ ನಾವು ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ನೋಡಿ, ಈ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಶ್ರೀಮತಿ ವೈಟಮ್ನವರು ಏನ್ ಹೇಳ್ತಕ್ಕಂಥರಾಗಿದ್ದಾರೆ ಅಂತಂದ್ರೆ, ಸ್ಟೋರಿ ಆಫ್ ರಿಡೆಂಪ್ಷನ್ ಅಂತಕ್ಕಂಥ ಪುಸ್ತಕದಲ್ಲಿ 19ನೇ ಪೇಜ್ ಅಲ್ಲಿ ಪುಟದಲ್ಲಿ ಏನ್ ಹೇಳ್ತಕ್ಕಂಥರಾಗಿದ್ದಾರೆ ಅಂತಂದ್ರೆ, ಈ ಯಾವಾಗ ಸೈತಾನನನ್ನ ಈ ಲೋಕಕ್ಕೆ ತಳ್ಳಿದ್ರು, ಇಮಿಡಿಯೇಟ್ಲಿ ಈ ಕನ್ಸಲ್ಟೆಡ್ ಇಸ್ ಸನ್, ಫಾದರ್ ಕನ್ಸಲ್ಟೆಡ್ ಇಸ್ ಸನ್ ಅಂತ ಹೇಳ್ತಕ್ಕಂಥರಾಗಿದ್ದಾರೆ. ತಂದೆ ಆದಂತ ದೇವರು ಮಗನ ಜೊತೆಯಲ್ಲಿ ಕೂಡಿ ಮಾತನಾಡ್ತಕ್ಕಂಥರಾಗಿದ್ದಾರೆ. ಏನ್ ಮಾತನಾಡ್ತಕ್ಕಂಥರಾಗಿದ್ದಾರೆ ಅಂತಂದ್ರೆ, ಅವ್ರು ಹೇಳ್ತಕ್ಕಂಥರಾಗಿದ್ದಾರೆ, ಮನುಷ್ಯನನ್ನ ಸೃಷ್ಟಿ ಮಾಡಲು ಅವರು ತೀರ್ಮಾನವನ್ನ ಮಾತಾಡ್ತಕ್ಕಂಥರಾಗಿದ್ದಾರೆ. ಮನುಷ್ಯನನ್ನ ಸೃಷ್ಟಿ ಮಾಡಿ ಈ ವಿಲ್ ಗಿವ್ ಒನ್ ಟೆಸ್ಟ್, ಆತನ ಒಂದು ಅವ್ರಿಗೆ ಒಂದು ಏನ್ ಮಾಡ್ತಕ್ಕಂಥ ಒಂದು ಪರೀಕ್ಷೆಯನ್ನ ಇಡ್ತಕ್ಕಂಥನಾಗಿದ್ದಾನೆ. ಆ ಪರೀಕ್ಷೆಯಲ್ಲಿ ಅವರು ಪಾಸ್ ಆದ್ರೆ ಅವ್ರನ್ನ ದೇವದೂತರಿಗೆ ಸಮನಾಗಿ ನಾವು ಮಾಡ್ತಕ್ಕಂಥರಾಗಿದ್ದೇವೆ ಅಂತ ಹೇಳ್ತಕ್ಕಂಥರಾಗಿದ್ದಾರೆ. ಆ ಪರೀಕ್ಷೆಯಲ್ಲಿ ಆತನು ಉತ್ತಮ ರೀತಿಯಲ್ಲಿ ತೇರ್ಗಡೆ ಬಂದ್ರೆ ಅವನು ದೇವದೂತರಿಗೆ ಸಮನಾಗಿ ಈಕ್ವಲ್ ಟು ಏಂಜಲ್ ಅಂತ ಹೇಳ್ತಕ್ಕಂಥರಾಗಿದ್ದಾರೆ. ಸೊ ಈಗ ಪರಲೋಕದಲ್ಲಿ ಹೇಳಿದ ರೀತಿಯಲ್ಲಿಯೇ ಆದಾಮ ಹಾವಳನ್ನು ಸಹ ಲೂಸಿಫರ್ ಏನ್ ಮಾಡ್ತಕ್ಕಂಥನಾಗಿದ್ದಾನೆ ಅಂತಂದ್ರೆ, ಸುಳ್ಳನ್ನ ಹೇಳಿ ಅವರನ್ನ ತನ್ನ ವಶಕ್ಕೆ ತೆಗೆದುಕೊಳ್ತಕ್ಕಂಥನಾಗಿದ್ದಾನೆ, ಮೋಸ ಮಾಡಿ. ನೋಡಿ, ಈಗ ಪ್ರಶ್ನೆ ಏನಂತಂದ್ರೆ, ದೇವರು ಆದಾಮನನ್ನ ಯಾತಕ್ಕೋಸ್ಕರ ಸೃಷ್ಟಿ ಮಾಡಿದ್ರು ಅಂತಂದ್ರೆ, ಸೈತಾನನಿಗೆ ಸರಿಯಾದ ಉತ್ತರವನ್ನ ಕೊಡ್ಲಿಕ್ಕೋಸ್ಕರ. ಪರಲೋಕದಲ್ಲಿ ಅಲ್ಲಿ ಅವನು ಹೇಳಿದಂತಹ ಸುಳ್ಳನ್ನ ಈ ಲೋಕದಲ್ಲಿ ಮನುಷ್ಯನ ಮುಖಾಂತರವಾಗಿ ದೇವರು ಇಲ್ಲ, ದೇವರು ನೀತಿವಂತನು, ದೇವರು ಸತ್ಯವಂತನು, ದೇವರು ಪ್ರೀತಿ ಸ್ವರೂಪಿ ಅಂತಕ್ಕಂಥದ್ದನ್ನ ತೋರಿಸ್ಲಿಕ್ಕೋಸ್ಕರ ಈ ಲೋಕದಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡಿದ್ನು. ಆದ್ರೆ ಮನುಷ್ಯನಿಗೆ ಏನ್ ಮಾಡಿದ್ನು ಅಂತಂದ್ರೆ, ಪಾಪಕ್ಕೆ ಬಿದ್ದು ಸೈತಾನ ಸಂಗಡ ಒಳಗಾದ್ನು. ಇದನ್ನ ಪೌಲ ಯಾವ ರೀತಿಯಾಗಿ ಬರೀತಕ್ಕಂಥನಾಗಿದ್ದಾನೆ ನೋಡ್ರಿ. 1 ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 9ನೇ ವಚನ. 1 ಕೊರಿಂಥಿಯ 4ನೇ ಅಧ್ಯಾಯ 9ನೇ ವಚನದಲ್ಲಿ ಓದ್ಬೇಕಾದ್ರೆ ಅಲ್ಲಿ ಹೇಳ್ತಕ್ಕಂಥನಾಗಿದ್ದಾನೆ. 1 ಕೊರಿಂಥಿಯ 4ನೇ ಅಧ್ಯಾಯ 9ನೇ ವಚನದಲ್ಲಿ ಬಹಳ ಓಕೆ 1 ಕೊರಿಂಥಿಯ 9ನೇ ಯಾರಾದ್ರೂ ಇದ್ರೆ ಓದ್ತೀರಾ? ಸರ್ ಓದ್ತೀನಿ. ಎಷ್ಟು? 4ನೇ ಅಧ್ಯಾಯ 1 ಕೊರಿಂಥಿಯ 4:9. ಹಾಗಾಗದೆ ದೇವರು ಅಪೊಸ್ತಲರಾದ ನಮ್ಮನ್ನು ಮರಣವೀಧಿ ಹೊಂದಿದವರನ್ನೋ ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋಚುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು. ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳ್ತಕ್ಕಂಥನಾಗಿದ್ದಾನೆ ಅಲ್ಲಿ ಪೌಲ, ನಾವು ಯಾರಿಗೆಲ್ಲ ನೋಟವಾಗಿದ್ದೇವೆ. ಇಂಗ್ಲಿಷ್ ಭಾಷೆಯಲ್ಲಿ ಬಹಳ ಸೂಕ್ತವಾಗಿ ಇನ್ನೂ ಸಹ ಅದರ ಪದದ ಅರ್ಥ ಬಹಳ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ವಿ ಆರ್ ಸ್ಪೆಕ್ಟಿಕಲ್ ಅಂಡ್ ಟು ವರ್ಲ್ಡ್ ಅಂತ ಹೇಳ್ತಕ್ಕಂಥನಾಗಿದ್ದಾನೆ. ಕನ್ನಡಿಗಳಾಗಿದ್ದೇವೆ ನಾವು ಅಂತಕ್ಕಂಥ ಅರ್ಥ. ನೋಟವಾಗಿದ್ದೇವೆ ನಾವು ಯಾರಿಗೆಲ್ಲ ಅಂತಂದ್ರೆ ಎಲ್ಲಾ ಲೋಕದ ಜನಗಳಿಗೂ, ಪರಲೋಕದಲ್ಲಿ ಇರ್ತಕ್ಕಂಥವ್ರಿಗೂ ಸಹ ನಾವು ನೋಟವಾಗಿದ್ದೇವೆ, ಜಗತ್ತಿಗೆಲ್ಲಾ ನೋಟವಾಗಿದ್ದೇವೆ ನಾವು ಅಂತ ಹೇಳ್ತಕ್ಕಂಥರಾಗಿದ್ದಾನೆ. ಅಂತಂದ್ರೆ ನಮ್ಮನ್ನ ಎಲ್ಲಾ ದೂತರುಗಳು, ಎಲ್ಲಾ ದೇವದೂತರುಗಳು, ಎಲ್ಲಾ ಲೋಕದ ಜನಗಳು ನಮ್ಮನ್ನ ನೋಡ್ತಕ್ಕಂಥವರಾಗಿದ್ದಾರೆ. ಯಾಕೆ ನೋಡ್ತಕ್ಕಂಥವರಾಗಿದ್ದಾರೆ? ನಮ್ಮನ್ನ ಯಾಕೆ ಅವ್ರು ನೋಡ್ಬೇಕು? ಪರಲೋಕದ ಎಲ್ಲಾ ಲೋಕದವರು ನಮ್ಮನ್ನ ನೋಡ್ತಕ್ಕಂಥವರಾಗಿದ್ದಾರಂತೆ. ಯಾಕೆ ನೋಡ್ತಕ್ಕಂಥವರಾಗಿದ್ದಾರೆ? ನಮ್ಮನ್ ಮಾತ್ರ ಅಲ್ಲ ನೋಡಿ. ಮತ್ತೊಂದು ವಾಕ್ಯವನ್ನ ನಾವು ಗಮನಿಸೋದಾದ್ರೆ 1 ತಿಮೋಥಿ 3ನೇ ಅಧ್ಯಾಯ 16ನೇ ವಚನ.
1 ತಿಮೋತಿ 3ನೇ ಅಧ್ಯಾಯ 16ನೇ ವಚನ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಾಗ್ಲೂ ಸಹ ಯೇಸು ಸ್ವಾಮಿಯನ್ನು ಸಹ ನೋಡಿದಾರಂತೆ. ಯಾಕೆ ನೋಡಿದ್ರು? ಪ್ರಶ್ನೆ ನಮಗ್ ಬರ್ತಕ್ಕಂಥದ್ದಾಗಿದೆ. ನಾವ್ಯಾಕೆ ಬೇರೆ ಲೋಕದ ಎಲ್ಲಾ ಪರಲೋಕದಲ್ಲಿರ್ತಕ್ಕಂಥ ದೂತರಿಗೂ ಸಹ ಎಲ್ಲಾ ಲೋಕದ ಜನಗಳು ಸಹ ನಾವು ನೋಟವಾಗಿದ್ದೇವಂತೆ, ಅವರೆಲ್ಲ ನಮ್ಮನ್ನ ನೋಡ್ತಕ್ಕಂಥರಾಗಿದ್ದಾರಂತೆ. ಯಾಕೆ ನೋಡ್ಬೇಕು ಅವರು ನಮ್ಮನ್ನ? ಮತ್ತೊಂದು ವಾಕ್ಯದಲ್ಲಿ ನಾನು ಹೇಳಿದಾಗೆ 1 ತಿಮೋತಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ಓದ್ಬೇಕಾದ್ರೆ ಅಲ್ಲೂ ಸಹ ನೋಡಿ ದೇವರ ವಾಕ್ಯ ಏನ್ ಹೇಳ್ತಕ್ಕಂಥದ್ದಾಗಿದೆ. ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. ಥ್ಯಾಂಕ್ ಯು ನೋಡಿ ಇಲ್ಲಿ ಹೇಳ್ತಕ್ಕಂಥ ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದಾಗಲೂ ಸಹ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ದೇವದೂತರು ಸಹ ಆತನನ್ನ ನೋಡಿದ್ದಾರೆ. ಯಾಕೆ ಯೇಸು ಸ್ವಾಮಿನ ಸಹ ದೇವದೂತರು ಕಣ್ಣಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ನೋಡಿದ್ದಾರೆ. ಮನುಷ್ಯರನ್ನು ಸಹ ಏನ್ ಮಾಡ್ತಕ್ಕಂಥರಾಗಿದ್ದಾರೆ ಅಂತಂದ್ರೆ ನೋಡ್ತಕ್ಕಂಥರಾಗಿದ್ದಾರೆ. ಯಾಕೆ ನೋಡ್ತಕ್ಕಂಥರಾಗಿದ್ದಾರೆ ಅಂತಂದ್ರೆ ಒಂದೇ ಒಂದು ವಿಚಾರ ಏನಂತಂದ್ರೆ, ಪರಲೋಕದಲ್ಲಿ ನಡೆದಂತಹ ಮಹಾ ಹೋರಾಟದ ಕಡೆಗೆ ನಮ್ಮನ್ನ ನಾವು ಯೋಚನೆ ಮಾಡಿ ನೋಡ್ಬೇಕಾದ್ರೆ ಸೈತಾನ ಸುಳ್ಳನ್ನ ಹೇಳಿ 3ರಲ್ಲಿ 1 ಭಾಗ ದೂತರನ್ನ ಏನ್ ಮಾಡಿದಾನೆ ಅಂತಂದ್ರೆ ತನ್ನ ಕಡೆಗೆ ಸೆಳ್ಕೊಂಡ್ಬಿಟ್ಟಿದ್ದಾನೆ. ಈಗ ಪರಲೋಕದಲ್ಲಿರ್ತಕ್ಕಂತಹ ಇನ್ನು 2 ಭಾಗ ದೇವದೂತರಿಗೆ ಒಂದು ಗೊಂದಲ. ಏನ್ ಗೊಂದಲ ಅಂತಂದ್ರೆ, ಯಾರು ಹೇಳಿದ್ದು ಸರಿ? ಸೈತಾನ ಹೇಳಿದ್ದು ಸರಿಯಾ ಇಲ್ಲ ದೇವ್ರು ಹೇಳಿದ್ದು ಸರಿಯಾ? ನಾವು ಯಾವಾಗ ಪಾಪಕ್ಕೆ ಆದಾಮ ಯಾವಾಗ ಪಾಪಕ್ಕೆ ಬಿದ್ರು ಆವಾಗ ಪರಲೋಕದಲ್ಲಿರ್ತಕ್ಕಂಥ ದೂತರಿಗೆ ಒಂದು ಗೊಂದಲ ಶುರು ಆಗ್ತಕ್ಕಂಥದ್ದಾಗಿದೆ. ಹೌದು, ಸೈತಾನ ಹೇಳಿದ್ದು ಸರಿ, ದೇವರ ಆಜ್ಞೆಗಳನ್ನ ನಾವು ಕೈಗೊಂಡು ನಡೀಲಿಕ್ಕಾಗಲ್ಲ. ಅದನ್ನ ಯೇಸು ಸ್ವಾಮಿಯ ಜೀವಿತದಲ್ಲಿ ನೋಡ್ತಕ್ಕಂಥರಾಗಿದ್ದಾರೆ. ಯೇಸು ಸ್ವಾಮಿ ಪರಿಪೂರ್ಣವಾಗಿ 100ಕ್ಕೆ 100ರಷ್ಟು ಪರಿಪೂರ್ಣವಾಗಿ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಎಲ್ಲಾ ಆಜ್ಞೆಗಳಿಗೆ ವಿಧೇಯರಾಗಿ ನಡೆದಂತಹ ಆ ಒಂದು ಘಟನೆಯನ್ನ ನೋಡಿದಾಗ ದೇವದೂತರಿಗೆ ಮತ್ತೊಂದು ಗೊಂದಲ ಬರ್ತಕ್ಕಂಥದ್ದಾಗಿದೆ. ಇಲ್ಲ, ನಿಜವಾಗ್ಲೂ ಸೈತಾನ ಹೇಳಿದ್ದು ತಪ್ಪು, ಸೈತಾನ ಹೇಳಿದ್ದು ಸುಳ್ಳು, ಅವನು ದೇವರ ಆಜ್ಞೆಗಳನ್ನ ನಾವೆಲ್ಲರೂ ಸಹ ಕೈಗೊಂಡು ನಡೀಲಿಕ್ಕೆ ಸಾಧ್ಯ. ಇಂತಹ ಗೊಂದಲದಲ್ಲಿ ಪರಲೋಕದಲ್ಲಿರ್ತಕ್ಕಂತಹ ದೇವದೂತರಿಗೆ 2 ಭಾಗ ಇರ್ತಕ್ಕಂಥ ದೂತರಿಗೆ ಏನಿದೆ ಗೊಂದಲ. ನಮ್ಮನ್ನು ನೋಡ್ತಕ್ಕಂಥರಾಗಿದ್ದಾರೆ, ನಮ್ಮ ಪ್ರತಿಯೊಬ್ಬರ ಜೀವಿತವನ್ನ ನೋಡ್ತಕ್ಕಂಥರಾಗಿದ್ದಾರೆ. ನಾವು ಯಾವಾಗ ಪಾಪ ಬೀಳ್ತಕ್ಕಂಥರಾಗಿದ್ದೇವೆ ಆವಾಗ ಅವ್ರಿಗೆ ಅನಿಸ್ತಕ್ಕಂಥದ್ದಾಗಿದೆ, ಏನಪ್ಪಾ ಸೈತಾನ ಹೇಳಿದ್ದು ಒಂದ್ ವೇಳೆ ನಿಜನೋ, ನಮ್ ಕೈಲಿ ಯಾರು ಸಹ ಕೈಗೊಂಡು ನಡೀಲಿಕ್ಕಾಗಲ್ಲ ಅಂತ. ಮತ್ತೊಂದು ಕಡೆಯಲ್ಲಿ ನಾವು ಪಾಪವನ್ನು ಜಯಿಸ್ಬೇಕಾದ್ರೆ ನೋಡ್ತಕ್ಕಂಥರಾಗಿದ್ದಾರೆ, ಇಲ್ಲ ನಾವು ಮನುಷ್ಯರು ನಿಜವಾಗ್ಲೂ ಸಹ ಸೈತಾನ ಹೇಳಿದ್ದು ತಪ್ಪು, ಮನುಷ್ಯನು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೀಲಿಕ್ಕೆ ಸಾಧ್ಯ. ಈ ರೀತಿಯಾದಂತಹ ಒಂದು ಗೊಂದಲಕ್ಕೆ ಮಯಕ್ಕೆ ಅವರು ಒಳಗಾಗಿರ್ತಕ್ಕಂಥರಾಗಿದ್ದಾರೆ. ಯೇಸು ಸ್ವಾಮಿ ಯಾವಾಗ ಈ ಲೋಕಕ್ಕೆ ಬಂದು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಕಲ್ವಾರಿ ಶಿಲುಬೆಯಲ್ಲಿ ಸೈತಾನ ಪರಲೋಕದಲ್ಲಿ ಹೇಳಿರ್ತಕ್ಕಂತಹ ಆ ಒಂದು ಸುಳ್ಳಿಗೆ ಸರಿಯಾದ ಉತ್ತರವನ್ನ ಕೊಟ್ನೋ, ಇಟ್ ಈಸ್ ಫಿನಿಶ್ಡ್, ತೀರಿತು ಅಂತ ಯಾವಾಗ ಹೇಳಿದ್ನೋ ಆವಾಗ ಸೈತಾನನ ಆ ಮುಖವಾಡ ಅಂತಕ್ಕಂಥದ್ದು ಕಳಚಿತು ಅಂತಕ್ಕಂಥದ್ದನ್ನ ಶ್ರೀಮತಿ ವೈಟಮ್ನವರು ಹೇಳ್ತಕ್ಕಂಥರಾಗಿದ್ದಾರೆ. ನೀವು ಹೋದ್ರಿ ಡಿಸೈರ್ ಪೇಜಸ್ 79ನೇ ಒಂದು ಚಾಪ್ಟರ್, ಅದರಲ್ಲಿ ಇಟ್ ಇಸ್ ಫಿನಿಶ್ಡ್ ಅಂತಾನೆ ಒಂದು ಚಾಪ್ಟರ್ ಬರ್ತಿದ್ದಾರೆ. ಆ ಚಾಪ್ಟರ್ ಅಲ್ಲಿ ಅವ್ರು ಹೇಳ್ತಕ್ಕಂಥರಾಗಿದ್ದಾರೆ. ಏನ್ ಹೇಳ್ತಕ್ಕಂಥರಾಗಿದ್ದಾರೆ ಅಂತಂತಂದ್ರೆ, ಯಾವಾಗ ಒಬ್ಬ ನಿರಪರಾಧಿಯ ರಕ್ತ, ಮುಕ್ತವಾದಂತಹ ಒಬ್ಬ ಮನುಷ್ಯನ ರಕ್ತವನ್ನ ಸೈತಾನ ಸುರಿಸಿದ್ನೋ ಆವಾಗ ದೇವರ ಗುಣ ಇಡೀ ಲೋಕಕ್ಕೆ ಏನಾಯ್ತಂತೆ ತೋರ್ ಬಂತು. ಮತ್ತೆ ಸೈತಾನನ ಆ ಒಂದು ಗುಣ ಏನಾಯ್ತು ಅಂತಂತಂದ್ರೆ ಇಡೀ ಲೋಕ ಅರ್ಥ ಮಾಡಿಕೊಳ್ತು, ಆತನು ಕೊಲೆಗಾರ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ದು ಯೋಹಾನನ ಬರೆದ ಸುಳ್ಳು ಇದೆ, ಅವನು ಕೊಲೆಗಾರ, ಆದಿಂದಲೇ ಕೊಲೆ ಪಾದಕನಾಗಿದ್ದಾನೆ ಅಂತಕ್ಕಂಥ. ಇಡೀ ಲೋಕವೇ ಏನಾಯ್ತು ಅಂತಂದ್ರೆ ಅರ್ಥ ಆಯ್ತು. ಅವ್ರು ಯೇಸು ಸ್ವಾಮಿ ಯಾವಾಗ ಇಟ್ ಇಸ್ ಫಿನಿಶ್ಡ್ ಅಂತ ಹೇಳಿದ್ರು ಆವಾಗ್ಲೇ ಅರ್ಥ ಆಯ್ತು. ಆದ್ರೆ ಅದೇ ಅಧ್ಯಾಯದಲ್ಲಿ ಅವ್ರು ಬರೀತಕ್ಕಂಥರಾಗಿದ್ದಾರೆ. ಸರಿ, ಹಾಗಾದ್ರೆ ಪರಲೋಕದಿಂದ ತಪ್ಪು ಮಾಡಿದಾಗ, ಸೈತಾನ ತಪ್ಪು ಮಾಡಿದಾಗ ಅವನನ್ನ ನಾಶ ಮಾಡಲಿಲ್ಲ, ಯೇಸು ಸ್ವಾಮಿ ಸರಿಯಾದ ಉತ್ತರವನ್ನ ಕೊಟ್ಟಾಗ ಅಟ್ಲೀಸ್ಟ್ ಅವನನ್ನ ನಾಶ ಮಾಡ್ಬೋದಾಗಿತ್ತಲ್ಲ, ಯಾಕೆ ಇನ್ನೂ ಸಹ ಸೈತಾನನೇ ಈ ಲೋಕದಲ್ಲಿದ್ದಾನೆ? ಅದಕ್ಕೂ ಸಹ ಅವರು ಉತ್ತರ ಕೊಡ್ತಕ್ಕಂಥರಾಗಿದ್ದಾರೆ. ಏನ್ ಹೇಳ್ತಕ್ಕಂಥರಾಗಿದ್ದಾರೆ ಅಂತಂದ್ರೆ, ಯೇಸು ಸ್ವಾಮಿಯ ಜೀವಿತವನ್ನ ನೋಡಿದಂತಹ ದೇವದೂತರಿಗೆ, ಪರಲೋಕದಲ್ಲಿರ್ತಕ್ಕಂಥ ದೇವದೂತರಿಗೆ ಎಲ್ಲಾ ಅರ್ಥ ಆಯ್ತಾ? ಎಲ್ಲವೂ ಸಹ ಅರ್ಥ ಆಗ್ಲಿಲ್ಲ. ಇನ್ನೂ ಸಹ ಅವ್ರಿಗೆ ಏನಿದೆ ಅಂತಂದ್ರೆ ಗೊಂದಲ ಇದೆ.
ಆ ಗೊಂದಲಕ್ಕೆ ಉತ್ತರ ಕೊಡ್ಬೇಕಾಗಿರ್ತಕ್ಕಂಥವ್ರು ಯಾರು? ಆ ಗೊಂದಲಕ್ಕೆ ಉತ್ತರ ಕೊಡ್ಬೇಕಾಗಿರ್ತಕ್ಕಂಥದ್ದು ನಾನು ಮತ್ತು ನೀವು. ಯೇಸು ಸ್ವಾಮಿಯನ ಜೀವಿತವನ್ನ ನೋಡ್ತಕ್ಕಂಥರಾಗಿದ್ದಾರೆ. ಯೇಸು ಸ್ವಾಮಿಯ ಜೀವಿತವನ್ನ ನೋಡಿದಾಗ ಅವ್ರಿಗೆಲ್ಲ ಅರ್ಥ ಆಗ್ತಕ್ಕಂಥದ್ದಾಗಿದೆ. ಆದ್ರೆ ನಮ್ಮ ಜೀವಿತವನ್ನ ನೋಡ್ಬೇಕಾದ್ರೆ ಅವ್ರಿಗೆ ಏನ್ ಬರ್ತಕ್ಕಂಥದ್ದಾಗಿದೆ ಅಂತಂದ್ರೆ ಗೊಂದಲ ಬರ್ತಕ್ಕಂಥದ್ದಾಗಿದೆ. ಸೈತಾನ ತಪ್ಪು ಮಾಡಿದ್ನು. ಉದಾಹರಣೆಗೆ ಹೇಳ್ಬೇಕಾದ್ರೆ ದೇವರಿಗೂ ಮಗನಿಗೂ ಅಂತಂದ್ರೆ ಸೈತಾನ ದೇವರ ಮಗನು ಅಂತ ನೆನ್ಸ್ಕೊಳ್ರಿ. ಅಲ್ಲಿ ಏನಾಗ್ತಕ್ಕಂಥದ್ದಾಗಿದೆ ಅದ್ರಲ್ಲಿ ಅಂತಂದ್ರೆ ಮಗನು ತಂದೆಯ ಹೆದೆಗೆ ಒದ್ಬಿಟ್ಟು ಜಗಳ ಮಾಡ್ಕೊಂಡು ಏನ್ ಮಾಡ್ತಕ್ಕಂಥನಾಗಿದ್ದಾನೆ, ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಹೊರಗಡೆ ಬರ್ತಕ್ಕಂಥನಾಗಿದ್ದಾನೆ. ಆತನಿಗೆ ಉತ್ತರವನ್ನ ಕೊಡ್ಲಿಕ್ಕೆ ದೇವರು ಆದಾಮ ಹವ್ವಳನ್ನ ಸೃಷ್ಟಿ ಮಾಡ್ತಕ್ಕಂಥರಾಗಿದ್ದಾರೆ. ಆದಾಮ ಹವ್ವಳನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಅಲ್ಲಿ ಏನಾಗ್ತಕ್ಕಂಥದ್ದಾಗಿದೆ ಅಂತಂದ್ರೆ ತನ್ನ ಮಕ್ಕಳು ಫೇಲ್ ಆಗ್ತಕ್ಕಂಥವರಾಗಿದ್ದಾರೆ. ಉದಾಹರಣೆಗೆ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ಒಂದು ಸ್ಕೂಲ್, ಆ ಸ್ಕೂಲಲ್ಲಿ 2 ವಿದ್ಯಾರ್ಥಿಗಳು, ಎಲ್ಲಾ ರೀತಿಯ ಸಿಲೆಬಸ್, ಎಲ್ಲಾ ರೀತಿಯ ಪಠ್ಯ ಪುಸ್ತಕದಲ್ಲಿ ಏನೆಲ್ಲ ಬೇಕು ಪಾಸ್ ಆಗ್ಲಿಕ್ಕೆ ಎಲ್ಲವನ್ನ ಕೊಡಲಾಗಿತ್ತು. ಆದ್ರೆ ಅವ್ರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ಲಿಲ್ಲ. ಇಬ್ರು ಸಹ ಫೇಲ್. ಈಗ ವಿದ್ಯಾರ್ಥಿಗಳು ಫೇಲ್ ಅಂತಂದ್ರೆ ಯಾರು ಫೇಲ್? ವಿದ್ಯಾರ್ಥಿಗಳು ಫೇಲ್ ಅಂತಂದ್ರೆ ಟೀಚರು ಸಹ ಫೇಲ್. ಈಗ ಯಾರು ಉತ್ತರ ಕೊಡ್ಬೇಕು? ಟೀಚರೇ ಉತ್ತರ ಕೊಡ್ಬೇಕು. ಆದಾಮ ಹವ್ವಳು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ಲೇ ಹೋದ ಕಾರಣದಿಂದ ದೇವರ ಒಂದು ಬಾಯಿ ಏನಾಯ್ತು? ಮುಚ್ಚಲಾಯ್ತು. ಈಗ ಸೈತಾನ ಹೇಳ್ತಕ್ಕಂಥನಾಗಿದ್ದಾನೆ, ನನಗ್ ಉತ್ತರ ಕೊಡ್ಲಿಕ್ಕೆ ನಿನ್ನ ವಿದ್ಯಾರ್ಥಿಗಳು ಬರ್ತಕ್ಕಂಥರಾಗಿದ್ದಾರ, ಬರ್ಲಿ ನಾನು ನೋಡ್ತಕ್ಕಂಥನಾಗಿದ್ದೇನೆ ಅಂತ ಬಂದ್ರು. ಆದ್ರೆ ಅವರು ದೇವರ ಬಾಯಿನ ಮುಚ್ಚಿಸ್ರು. ಈಗ ಯಾರು ಬರ್ಬೇಕಾಗಿತ್ತು ಉತ್ತರ ಕೊಡ್ಲಿಕ್ಕೆ? ಟೀಚರೇ ಹಿಡಿದು ಬರ್ಬೇಕಾಗಿತ್ತು ಈ ಲೋಕಕ್ಕೆ. ಟೀಚರೇ ಈ ಲೋಕಕ್ಕೆ ಬಂದು ಸೈತಾನಿಗೆ ಪರಿಪೂರ್ಣವಾದಂತಹ ಉತ್ತರವನ್ನ ಕೊಟ್ಟು ಅವನ ಬಾಯನ್ನ ಮುಚ್ಚಿದ್ದಾರೆ. ಆದ್ರೂ ಸಹ ಆತನು ನನಗೇನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅವನೇನ್ ಮಾಡ್ತಕ್ಕಂಥನಾಗಿದ್ದಾನೆ, ನಮ್ಮನ್ನ ಶೋಧನೆ ಮಾಡ್ಲಿಕ್ಕೆ ಬರ್ತಕ್ಕಂಥನಾಗಿದ್ದಾನೆ. ಇದನ್ನ ನೋಡಿದಂತಹ ಪರಲೋಕದಲ್ಲಿರ್ತಕ್ಕಂತಹ ದೂತರಿಗೆ ಏನಾಗ್ತಕ್ಕಂಥದ್ದಾಗಿದೆ ಅಂತಂದ್ರೆ ಒಂದು ಗೊಂದಲ ಬರ್ತಕ್ಕಂಥದ್ದಾಗಿದೆ. ಏನಪ್ಪಾ ಇವರ ಜೀವಿತವನ್ನ ನಾವು ಯಾವಾಗ ಪಾಪಕ್ಕಂತರಾಗಿದ್ದೇವೋ ಆವಾಗ ಅವ್ರಿಗೆ ಗೊಂದಲ ಹೆಚ್ಚಾಗ್ತಕ್ಕಂಥದ್ದಾಗಿದೆ. ಯಾವಾಗ ನಾವು ಪಾಪವನ್ನ ಜಯಿಸ್ತಕ್ಕಂಥರಾಗಿದ್ದೇವೋ ಆವಾಗ ಆ ಗೊಂದಲ ಇನ್ನೂ ಸಹ ಅವ್ರಿಗೆ ಏನಾಗ್ತಕ್ಕಂಥದ್ದಾಗಿದೆ, ಯಾರು ಸರಿ ಯಾರು ತಪ್ಪು ಅಂತಕ್ಕಂಥ ಗೊಂದಲದಲ್ಲಿ ಅವ್ರು ಇರ್ತಕ್ಕಂಥವರಾಗಿದ್ದಾರೆ. ಆದರೆ ಈ ಲೋಕದ ಹಂತದಲ್ಲಿ ಅವರಿಗೆ ಈ ಲೋಕದ ಹಂತದಲ್ಲಿ ಅವರಿಗೆ ಸಂಪೂರ್ಣವಾಗಿ ಏನಾಗ್ತಕ್ಕಂಥದ್ದಾಗಿದೆ ಅಂತಂದ್ರೆ ಈ ಮಹಾ ಹೋರಾಟದ ಕೊನೆಯ ಭಾಗದಲ್ಲಿ ಎಲ್ಲವನ್ನ ಸಹ ದೂತರು ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ. ಹೇಗೆ ಯೇಸು ಸ್ವಾಮಿ ಎಲ್ಲವನ್ನ ಪರಿಪೂರ್ಣವಾಗಿ ನೆರವೇರಿಸಿ ಇಟ್ ಇಸ್ ಫಿನಿಶ್ಡ್ ತೀರಿತು ಎಂಬುದಾಗಿ ಹೇಳಿದ್ರು, ಆವಾಗ ದೇವದೂತರು ಹೌದು ಕರೆಕ್ಟ್ ಅಂತ ಒಪ್ಕೊಂಡ್ರು. ಅದೇ ರೀತಿಯಾಗಿ ಈ ಲೋಕದ ಹಂತದಲ್ಲಿ ದೇವರ ಮುದ್ರೆಯನ್ನ ಹಾಕಿಸಿಕೊಂಡು ದೇವರಿಗೋಸ್ಕರ ಸತ್ಯಕ್ಕೋಸ್ಕರ ಏನೇ ಮಾಡಿದ್ರು ಸಹ ಅವರ ಬಾಯಲ್ಲಿ ಒಂದು ವಂಚನೆಯೂ ಸಹ ಸಿಕ್ಕದೆ ಕ್ರಿಸ್ತನನ್ನ ಹಿಂಬಾಲಿಸಿ ಹೋಗ್ತಕ್ಕಂಥ ಜನಗಳು ಅವರ ಒಂದು ಗುಣವನ್ನ ನೋಡಿದಾಗ ಏನ್ ಹೇಳ್ತಕ್ಕಂಥವರಾಗಿದ್ದಾರೆ ಅಂತಂದ್ರೆ, ನಿಮ್ಮ ಸತ್ಯವೇದವನ್ನ ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ ಕಡೆಗೆ ಬಂದ್ರೆ, ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 17ನೇ ವಚನದಲ್ಲಿ ಏನು ಯೇಸು ಸ್ವಾಮಿ ಎಲ್ಲವನ್ನ ಪರಿಪೂರ್ಣವಾಗಿ ಮುಗಿಸಿ ಇಟ್ ಇಸ್ ಫಿನಿಶ್ಡ್ ತೀರಿತು ಅಂತ ಹೇಳಿದ್ರು, ಅದೇ ರೀತಿಯಾಗಿ ಈ ಲೋಕದಲ್ಲಿ ನಡೆದಂತ ಮಹಾ ಹೋರಾಟದಲ್ಲಿ ನೀತಿವಂತ ಮಕ್ಕಳು ಅವರ ಬಾಯಲ್ಲಿ ಒಂದು ವಂಚನೆಯೂ ಸಹ ಸಿಕ್ಕದೆ ಪರಿಪೂರ್ಣವಾಗಿ 100ಕ್ಕೆ 100ರಷ್ಟು ದೇವರ ಗುಣವನ್ನ ಯೇಸು ಸ್ವಾಮಿ ಹೇಗೆ ಜೀವಿಸಿದ್ರು ಅದೇ ರೀತಿಯಾಗಿ ಜೀವಿಸಿದಂತಹ ಗುಣವನ್ನ ನೋಡಿದಂತಹ ದೇವದೂತರು ಹೇಳ್ತಕ್ಕಂತಹ ಮಾತೇನಂತಂದ್ರೆ, ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 17ನೇ ವಚನವನ್ನ ಓದಿ ಏನ್ ಹೇಳ್ತಕ್ಕಂತಾಗಿದೆ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 17ನೇ ವಚನ. ಇದು 7ನೇ ಉಪದ್ರವದ ಸಮಯದಲ್ಲಿ ನಡೀತಕ್ಕಂತಹ ಒಂದು ಘಟನೆ. ಪ್ರಕಟಣೆ 16ನೇ ಅಧ್ಯಾಯ 17ನೇ ವಚನ. 15, 17. 16, 17. 7ನೇಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ವಾಯುಮಂಡಲದ ಮೇಲೆ ಹೊಯ್ಯಲು ದೇವಾಲಯದಲ್ಲಿರುವ ಸಿಂಹಾಸನದ ಕಡೆಯಿಂದ ಮಹಾಶಬ್ದವು ಉಂಟಾಗಿ ಆಯಿತು ಎಂದು ಹೇಳಿತು. ಆಗ ಮಿಂಚುಗಳು ಸಾಕು ನೋಡಿ, ಆ ಒಂದು 7ನೇ ಉಪದ್ರವನ ಹುಯ್ದಾಗ ಪರಲೋಕದಿಂದ ಒಂದು ಶಬ್ದ ಬಂತಂತೆ, ಆಯಿತು, ಇಟ್ ಈಸ್ ಫಿನಿಶ್ಡ್, ಅಗೇನ್ ಇಟ್ ಈಸ್ ಡನ್. ಇನ್ನೊಂದು ಅರ್ಥದಲ್ಲಿ
ಅಲ್ಲಿ ಇಟ್ ಇಸ್ ಫಿನಿಶ್ಡ್ ಅಂತ ಯೇಸು ಸ್ವಾಮಿ ಹೇಳ್ತಕ್ಕಂಥರಾಗಿದ್ದಾರೆ. ಇಲ್ಲಿ ದೇವದೂತರು ಹೌದು ಸ್ವಾಮಿ, ನಾವು ಈ ಮಹಾ ಹೋರಾಟದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನ ಅರ್ಥ ಮಾಡಿಕೊಂಡು ಸೈತಾನನನ್ನ ಕೊಲೆ ಮಾಡ್ಬೇಕು, ಸೈತಾನನನ್ನ ಅವನಿಗೆ ಉಪದ್ರವ ಬರ್ಬೇಕು, ಆತನನ್ನ ಬೆಂಕಿಯಲ್ಲಿ ಹಾಕಿ ಸುಡ್ಬೇಕು. ನಾವು ಈ ಮಹಾ ಹೋರಾಟದಲ್ಲಿ ಎಲ್ಲವನ್ನ ಅರ್ಥ ಮಾಡ್ಕೊಂಡು ನೀವು ನಂಬಿಗಸ್ತರು, ನೀವು ನೀತಿವಂತರು, ನಾವು ಎಲ್ಲವನ್ನ ಅರ್ಥ ಮಾಡಿಕೊಂಡು ಬೇಡ ಸ್ವಾಮಿ ಸಾಕು, ಇನ್ನು ತೀರ್ತು ಈ ಮಕ್ಕಳನ್ನ ಬಿಡುಗಡೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ದೇವದೂತರು ಹೇಳ್ತಕ್ಕಂಥರಾಗಿದ್ದಾರೆ. ಆಯಿತು, ಸಾಕು, ಇಟ್ ಇಸ್ ಡನ್. ಹೇಗೆ ಯೇಸು ಸ್ವಾಮಿ ಅಂದು ಕಲ್ವಾರಿ ಶಿಲುಬೆಯಲ್ಲಿ ಸೈತಾನನಿಗೆ ಸರಿಯಾದಂತ ಉತ್ತರವನ್ನ ಕೊಡುವ ನಿಟ್ಟಿನಲ್ಲಿ ಇಟ್ ಇಸ್ ಫಿನಿಶ್ಡ್ ಅಂತ ಹೇಳಿದ್ರು, ಅದೇ ರೀತಿಯಾಗಿ ಈ ಲೋಕದಲ್ಲಿ ಪಾಪವಿಲ್ಲದೆ ಅವರ ಬಾಯಲ್ಲಿ ಒಂದು ವಂಚನೆಯೂ ಸಹ ಸಿಕ್ಕದೆ ಕ್ರಿಸ್ತನಂತೆ ಪರಿಪೂರ್ಣವಾಗಿ ಜೀವಿಸಿದಂತಹ ಮಕ್ಕಳನ್ನ ನೋಡಿದಂತಹ ದೇವದೂತರು ಹೇಳ್ತಕ್ಕಂಥರಾಗಿದ್ದಾರೆ, ನಮಗೆಲ್ಲಾ ಅರ್ಥ ಆಗೋಯ್ತು, ಸಾಕು, ಮಹಾ ಹೋರಾಟ ಎಂಡ್ ಮಾಡ್ಲಿಕ್ಕೆ ಬರ್ತಕ್ಕಂಥರಾಗಿದ್ದಾರೆ. ನೋಡಿ, ಆ ಮಕ್ಕಳು ಯಾವ ರೀತಿಯಲ್ಲಿ ಇರ್ತಕ್ಕಂಥರಾಗಿದ್ದಾರೆ ಅಂತಂದ್ರೆ, ನಿಮ್ಮ ಸತ್ಯವೇದವನ್ನ ಅದೇ ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ ಪರಲೋಕದ ಒಂದು ಸೀನ್ ಅನ್ನ ಇಲ್ಲಿ ಯೋಹಾನನ್ ನೋಡ್ತಕ್ಕಂಥನಾಗಿದ್ದಾನೆ. 15ನೇ ಅಧ್ಯಾಯ 1ನೇ ವಚನದಲ್ಲಿ ಹೋಗ್ಬೇಕಾದ್ರೆ ಈ ಸೀನ್ ಅಲ್ಲಿ ಹೇಳ್ತಕ್ಕಂಥದ್ದು ಏನಂತಂದ್ರೆ, ಪರಲೋಕದಲ್ಲಿ ಆಶ್ಚರ್ಯಕರವಾದಂತಹ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಅವು ಕಡೆಯ ಉಪದ್ರವಗಳು, ಅವುಗಳಲ್ಲಿ ದೇವರ ರೌದ್ರವು ಮುಗಿದಿರುವುದು, ಬೆಂಕಿ ಬೆರೆಸಿದ ಗಾಜಿನ. ಹೀಗೆ ಓದ್ಕೊಂಡ್ ಬರ್ಬೇಕಾದ್ರೆ ಪರಲೋಕದಲ್ಲಿ ಅವರು ಆ ಒಂದು ಸಿಂಹಾಸನ ಮೇಲೆ ಮುಂದೆ ನಿಂತ್ಕೊಂಡು ಅವ್ರು ಹೇಳ್ತಕ್ಕಂತ ಹಾಡಿದೆಯಲ್ಲ, ಅವ್ರು ಆಡ್ತಕ್ಕಂತ ಹಾಡಿದೆಯಲ್ಲ, ಅದು ಅರ್ಥ, ಅದು ಸಂಪೂರ್ಣವಾಗಿ ನಮ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಇದನ್ನೇ ದೇವರು ನಮ್ಮಿಂದ ನಿಮ್ಮಿಂದ ಪ್ರತಿನಿತ್ಯ ಎದುರು ನೋಡ್ತಕ್ಕಂಥದ್ದು. ಅದೇನಂತಂದ್ರೆ ಅವ್ರು ಹೇಳ್ತಕ್ಕಂಥ ದೇವರಾದ ಕರ್ತನೆ, ಸರ್ವಶಕ್ತನೆ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೆ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ಸೈತಾನ ಹೇಳಿದ್ನಲ್ಲ ಅಲ್ಲಿ ಪರಲೋಕದಲ್ಲಿ, ನಿನ್ನ ಮಾರ್ಗಗಳು ಏನಿಲ್ಲ, ನ್ಯಾಯವಾದ ರೀತಿಯಲ್ಲಿಲ್ಲ, ಅವು ಸತ್ಯವಾದಂತದ್ದಿಲ್ಲ. ಈಗ ಅದೇ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ದೇವರ ಗುಣಗಳನ್ನ ಪ್ರತಿಬಿಂಬಿಸಿ ನಡೆದಂತಹ ಮಕ್ಕಳು ಹೇಳ್ತಕ್ಕಂಥವರಾಗಿದ್ದಾರೆ. ಅವ್ರ ಬಾಯಿಂದ ಹಾಡ್ತಕ್ಕಂಥವರಾಗಿದ್ದಾರೆ. ಹೌದು ಸ್ವಾಮಿ, ನೀನು ನೀತಿವಂತನು, ನೀನು ಸತ್ಯವಂತನು, ನೀನು ನ್ಯಾಯವಂತನಾಗಿದ್ದೀಯಾ, ನಿನ್ನ ಎಲ್ಲಾ ಕ್ರಿಯೆಗಳು ನ್ಯಾಯವಾದವು, ಸತ್ಯವಾದವುಗಳು ಎಂಬುದಾಗಿ ಅವ್ರೇನ್ ಮಾಡ್ತಕ್ಕಂಥವರಾಗಿದ್ದಾರೆ, ಹೇಳ್ತಕ್ಕಂಥವರಾಗಿದ್ದಾರೆ. ಇನ್ನು ಹೇಳ್ತ ಕರ್ತನೆ, ನಿನ್ನ ನಾಮಕ್ಕೆ ಭಯಪಡದವರು ಯಾರು? ಅದನ್ನ ಘನವಾದದೆಂದು ಒಪ್ಪಿಕೊಳ್ಳದ ಅವರು ಯಾರಾದರೂ ಇದ್ದಾರೆಯೇ? ನೀನೊಬ್ಬನೇ ಪರಿಶುದ್ಧನು, ನಿನ್ನ ನೀತಿಯುಳ್ಳ ಕೃತ್ಯಗಳು ಪ್ರಕಾಶಕ್ಕೆ ಬಂದುದರಿಂದ ಎಲ್ಲಾ ಜನಾಂಗಗಳು ಬಂದು ನಿನ್ನ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡುವರು ಎಂಬುದಾಗಿ ಅವರು ಹೇಳ್ತಕ್ಕಂಥವರಾಗಿದ್ದಾರೆ. ಪರಲೋಕದಲ್ಲಿ ಆರಂಭವಾದಂತಹ ಆ ಒಂದು ಮಹಾ ಹೋರಾಟ, ಇದು ಒಂದು ದೊಡ್ಡ ಸೆರ್ಮನು. ನಾನು ಅಲ್ಲಲ್ಲಿ ಬಿಟ್ ಮಾಡಿ ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀನಿ ಅಷ್ಟೇ. ಈ ಹೋರಾಟದಲ್ಲಿ ದೇವರು, ಸೈತಾನ ಈ ಲೋಕಕ್ಕೆ ದಬ್ಬಲ್ಪಡ್ತಕ್ಕಂಥನಾಗಿದ್ದಾನೆ. ದೇವರು ಅವನಿಗೆ ಉತ್ತರ ಕೊಡೋ ರೀತಿಯಲ್ಲಿ ಆದಾಮ ಹವ್ವಳನ್ನ ಸೃಷ್ಟಿ ಮಾಡ್ತಕ್ಕಂಥರಾಗಿದ್ದಾರೆ. ಅವ್ರೇನಾದ್ರೂ ಆ ಪರೀಕ್ಷೆಯಲ್ಲಿ ಜಯಗಳಿಸಿದ್ರೆ ಅವರು ದೇವದೂತರಿಗೆ ಸರಿ ಸಮಾನರಾಗಿದ್ರು. ಆದ್ರೆ ಬಿದ್ರು. ಅವ್ರು ಬಿದ್ರು ಅಂತಂತಂದ್ರೆ ಯಾರು ಬಿದ್ದ ರೀತಿಯಲ್ಲಿ? ಸೃಷ್ಟಿಕರ್ತನ ಬಿದ್ದ ರೀತಿಯಲ್ಲಿ. ಈಗ ಆ ಸೈತಾನಿಗೆ ಉತ್ತರ ಕೊಡ್ಲಿಕ್ಕೆ ಸೃಷ್ಟಿಕರ್ತನೇ ಈ ಲೋಕಕ್ಕೆ ಬರ್ಬೇಕಾಗಿತ್ತು. ಸೃಷ್ಟಿಕರ್ತನು ಬಂದು ಸಂಪೂರ್ಣವಾಗಿ ಆತನಿಗೆ ಉತ್ತರವನ್ನ ಕೊಟ್ರು. ಈಗ ಆತನನ್ನು ಹಿಂಬಾಲಿಸುವಂತಹ ಜನಗಳು ಇರ್ತಕ್ಕಂಥವರಾಗಿದ್ದಾರೆ. ಅವರು ಕೊನೆ ಈ ಲೋಕದ ಹಂತದಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಅವರು ಏನು ಯೇಸು ಸ್ವಾಮಿ ನಡೆದ್ರು ಅದೇ ರೀತಿಯಾದ ರೀತಿಯಲ್ಲಿ ಏನ್ ಮಾಡ್ತಕ್ಕಂಥವರಾಗಿದ್ದಾರೆ ಅಂತಂದ್ರೆ ನಡೀತಕ್ಕಂಥವರಾಗಿದ್ದಾರೆ. ಕೊನೆಯದಾಗಿ ಒಂದೇ ಒಂದು ವಾಕ್ಯವನ್ನ ನಾನು ಹೇಳಿ ಮುಗಿಸ್ತಕ್ಕಂಥನಾಗಿದ್ದೇನೆ. ನಿಮ್ಮ ಸತ್ಯವೇದವನ್ನ ಒಬದಾಯನ ಪುಸ್ತಕದ ಕಡೆಗೆ ತಿರುಗಿಸೋಣ. ಒಬದಾಯ 1ನೇ ಅಧ್ಯಾಯ ಇರ್ತಕ್ಕಂಥದ್ದು ಕೊನೆಯ ವಚನ ಓದೋಣ. ಓಬದ್ಯ 1ನೇ ಕೊನೆಯ ವಚನಕ್ಕೆ ಕಡೆಗೆ ತಿರುಗಿಸೋಣ. ಬೆಳೆಯಲ್ಲಿ ಏನ್ ಹೇಳ್ತಕ್ಕಂಥದ್ದಾಗಿದೆ? ಸೆರೆ ಹೋಗಿರುವ ದಂಡಿನ ಇಸ್ರಾಯೇಲ್ಯರು ಕಾನಾನ್ಯರ ದೇಶವನ್ನು, ಯಾವುದಿದು ಓಬದ್ಯ ಲಾಸ್ಟ್ 20ನೇ ವಚನದ ಓದ್ತಾ ಇದ್ದೀನಿ ನಾನು. ಸೆರೆ ಹೋಗಿರುವ ದಂಡಿನ ಇಸ್ರಾಯೇಲ್ ಕಾನಾನ್ಯರ ದೇಶವನ್ನು ಚಾರೆಪತಿನವರಿಗೆ ತಮ್ಮದಾಗಿ ಮಾಡಿಕೊಳ್ಳುವರು. ಸೆಪಾರಿದಿನಲ್ಲಿ ಸೆರೆಯಾಗಿರುವ ಯೆರೂಸಲೇಮಿನವರು ದಕ್ಷಿಣ ಪ್ರಾಂತದ ಪಟ್ಟಣಗಳನ್ನು ವಶಪಡಿಸಿಕೊಳ್ಳುವರು. ರಕ್ಷಕರು ಚಿಯೋನ್ ಪರ್ವತದಲ್ಲಿ ಎದ್ದು ಏಸಾವಿನ ಪರ್ವತವನ್ನು ಆಳುವರು. ಆಗ ರಾಜ್ಯವು ಯೆಹೋವನದಾಗಿರುವುದು. ಥ್ಯಾಂಕ್ ಯು. ಅಲ್ಲಿ ರಕ್ಷಕರು ಅಂತಕ್ಕಂತಹ ಪದವನ್ನು ಉಪಯೋಗಿಸಿದ್ದಾರೆ.
ಆಯ್ತಾ. ರಕ್ಷಕರು ಏಕವಚನವು ಬಹುವಚನವು. ರಕ್ಷಕರು ಸೇವಿಯರ್ಸ್ ಅಂತಕ್ಕಂಥದ್ದು ಬಹುವಚನ, ಹಾಗಾದ್ರೆ ರಕ್ಷಕ ಅಂತಕ್ಕಂಥದ್ದು ಏಕವಚನ. ರಕ್ಷಕ ಅಂತಕ್ಕಂಥದ್ದು ಯಾರು? ಯೇಸು ಸ್ವಾಮಿ. ಇವರು ರಕ್ಷಕರು ಅಂತ ಹೇಳ್ತಕ್ಕಂತಾಗಿದೆ, ಬಹುವಚನ ಪದ. ಅಂತಂದ್ರೆ ಯೇಸು ಸ್ವಾಮಿಯ ರೀತಿಯಲ್ಲಿಯೇ ಯೇಸು ಸ್ವಾಮಿಯ ಗುಣಗಳನ್ನ ಪರಿಪೂರ್ಣವಾಗಿ ಪ್ರತಿಬಿಂಬಿಸ್ತಕ್ಕಂತಹ ರಕ್ಷಕರು, ಬಹುವಚನ. ಅನೇಕ ಜನರು, ಅದನ್ನೇ ಪ್ರಕಟಣೆ ಪುಸ್ತಕದಲ್ಲಿ ನಾನು ನಿಮ್ಗೆ ತೋರಿಸ್ತಕ್ಕಂಥದ್ದು, ಅನೇಕ ಜನರು ಏನ್ ಮಾಡ್ತಕ್ಕಂಥರಾಗಿದ್ದಾರೆ ಅಂತಂದ್ರೆ ರಕ್ಷಕನ ಗುಣವನ್ನ ಜನ ಅವ್ರು ನೋಡಿದ್ರೆ ಇವ್ರು ನೋಡಂಗಿಲ್ಲ, ಆ ರೀತಿಯಾದಂತ ಗುಣಗಳನ್ನ ಹೊಂದಿರತಕ್ಕಂಥ ಜನಗಳು ಕೊನೆ ಈ ಲೋಕದ ಅಂತ್ಯದಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಅವರು ಸಂಪೂರ್ಣವಾಗಿ ದೇವರ ಗುಣಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥವರಾಗಿದ್ದಾರೆ. ಅವರು ಸೈತಾನ ಹೇಳಿದಂತಹ ಪ್ರಶ್ನೆಗೆ, ಪರಲೋಕದಲ್ಲಿ ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಡ್ತಕ್ಕಂಥವರಾಗಿದ್ದಾರೆ. ಇವ್ರನ್ನ ನಾವು ಎಲ್ಲಿ ಯಾವ ರೀತಿಯಲ್ಲಿ ಹೋಲಿಕೆ ಮಾಡಿ ನೋಡ್ಬೋದು ಅಂತಂದ್ರೆ, ದೇವದರ್ಶನ ಗುಡಾರದಲ್ಲಿ ಆ ಒಂದು ದೇವರ ಕುರಿಮರಿಯಿಂದ ಆ ದೇವಾಲಯವನ್ನ ಶುದ್ಧೀಕರಿಸ್ತಕ್ಕಂಥವರಾಗಿದ್ದಾರೆ. ಇನ್ನೊಂದು ಪಾಪದ ಪಶು ಅಜಜಾಲ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಆ ಒಂದು ಪಶುವಿನ ಮೇಲೆ ಯಾಜಕನ ಏನ್ ಮಾಡ್ತಕ್ಕಂಥನಾಗಿದ್ದಾನೆ, ಮಹಾಯಾಜಕನು ಸಂಪೂರ್ಣವಾಗಿ ದೇವಾಲಯದ ಎಲ್ಲಾ ಪಾಪವನ್ನ ಶುದ್ಧೀಕರಿಸಿ ಅದ್ರ ಮೇಲೆ ಕೈ ಇಟ್ಟು ಅದನ್ನ ಕಾಡಿಗಟ್ಟತಕ್ಕಂಥವರಾಗಿದ್ದಾರೆ. ಆ ಕಾಡಿಗಳ ಕರ್ಕೊಂಡು ಹೋಗ್ತಕ್ಕಂಥವ್ರಾಗಿದ್ದಾರಲ್ಲ ಆ ಯಾಜಕರುಗಳು, ಅವ್ರನ್ನ ಪಿಟ್ ಮ್ಯಾನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಪಿಟ್ ಮ್ಯಾನ್. ಅದಕ್ಕೆ ಅದನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ಕಾಡಲ್ಲಿ ಬಿಡ್ತಕ್ಕಂತಹ ಜನಗಳು. ಆ ಪಿಟ್ ಮ್ಯಾನ್ ಯಾರೆಂದ್ರೆ ಈ ಜನಗಳು. ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ, ಯೇಸು ಸ್ವಾಮಿ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳಿದ್ರಲ್ವಾ, ನಿನ್ನ ಆ ತಲೆಯನ್ನ ಜಜ್ಜುವರು ಅಂತ. ಆ ತಲೆಯನ್ನ ಜಜ್ತಕ್ಕಂತ ವ್ಯಕ್ತಿಗಳು ಯಾರು? ಆ ತಲೆಯನ್ನ ಜಜ್ತಕ್ಕಂತ ವ್ಯಕ್ತಿಗಳು ಈ ವ್ಯಕ್ತಿಗಳು ರಕ್ಷಕರುಗಳು ಅಂತ ನಾವೇನ್ ಹೇಳಿದ್ವಲ್ಲ, ಅವರ ಬಾಯಲ್ಲಿ ಒಂದು ವಂಚನೆಯೂ ಸಹ ಸಿಕ್ಕದಿಲ್ಲ ಅಂತ ಹೇಳಿದ್ವಲ್ಲ, ಆ ವ್ಯಕ್ತಿಗಳು ಏನ್ ಮಾಡ್ತಕ್ಕಂಥರಾಗಿದ್ದಾರೆ ಅಂತಂದ್ರೆ ಸೈತಾನನ ಮುಖವಾಡವನ್ನ ಹಾಗೆ ತೆಗಿತಕ್ಕಂಥರಾಗಿದ್ದಾರೆ, ಈ ಲೋಕಕ್ಕೆ ತೋರಿಸ್ತಕ್ಕಂಥರಾಗಿದ್ದಾರೆ. ದೇವರ ಒಂದು ಗುಣ ಎಂತದು ಅಂತಕ್ಕಂಥ ಇಡೀ ಪ್ರಕೃತಿ ಏನ್ ಮಾಡ್ತಕ್ಕಂಥಾಗಿದೆ, ಒಪ್ಕೊಳ್ತಕ್ಕಂಥದ್ದಾಗಿದೆ. ಆ ಪ್ರಕೃತಿ ಎಲ್ಲವೂ ಸಹ ದೇವರ ಮಕ್ಕಳ ಬರುವಿಕೆಗಾಗಿ ಲವಲವಿಕೆಯಿಂದ ಕಾಯ್ತಕ್ಕಂಥದ್ದಾಗಿದೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪುಸ್ತಕದಲ್ಲಿ ನಾವು ಓದ್ತಕ್ಕಂಥರಾಗಿದ್ದೇವೆ. ಈ ಒಂದು ಮಹಾ ಹೋರಾಟದಲ್ಲಿ ದೇವರು ನಮ್ಮನ್ನ ಸಾಕ್ಷಿಗಳಾಗಿದ್ದಾರೆ. ನಾವು ಪಾಪಕ್ಕೆ ಬಿದ್ದಾಗ ಇಡೀ ಪರಲೋಕ, ಇಡೀ ಜಗತ್ತು ಗೊಂದಲಕ್ಕೊಳಗಾಗ್ತಕ್ಕಂಥದ್ದಾಗಿದೆ. ಹೌದು, ದೇವರ ಆಜ್ಞೆಗಳನ್ನ ಯಾರು ಕೈಗೊಂಡು ನಡೀಲಿಕ್ಕಾಗಲ್ಲ ಅಂತ. ನಾವು ಅದೇ ಪಾಪವನ್ನ ಜಯಿಸ್ಬೇಕಾದ್ರೆ, ಹೌದು ದೇವರು ಸತ್ಯವಂತನು, ನೀತಿವಂತನು, ಎಲ್ಲಾ ರೀತಿಯ ಪಾಪಗಳನ್ನ ನಮ್ಮಿಂದ ಜಯಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ಅವ್ರು ಅರ್ಥ ಮಾಡ್ಕೊಳ್ತಕ್ಕಂಥವರಾಗಿದ್ದಾರೆ. ಸೈತಾನ ಈ ಲೋಕಕ್ಕೆ ಪಾಪದಿಂದ ಈ ಲೋಕಕ್ಕೆ ದುಬ್ಬಲ್ಪಟ್ಟು ಈ ಲೋಕದಲ್ಲಿ ಯಾರನ್ನ ನುಂಗಲಿ ಅಂತ ಅವನ್ನ ಏನ್ ಮಾಡ್ತಕ್ಕಂತಾನೆ, ಹುಡುಕ್ತಕ್ಕಂಥನಾಗಿದ್ದಾನೆ. ದೇವರು ಯಾಕೆ ಆತನನ್ನ ತಳ್ಳಿದಾಗ ಆತನನ್ನ ನಾಶ ಮಾಡ್ಲಿಲ್ಲ? ಅದೇ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಇಟ್ ಇಸ್ ಫಿನಿಶ್ಡ್ ಅಂತ ಹೇಳಿದಾಗ ಆತನನ್ನ ನಾಶ ಮಾಡ್ಲಿಲ್ಲ ಅಂತ ಯಾಕ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಪ್ರತಿನಿತ್ಯ ಅನೇಕ ಜನಗಳಲ್ಲಿ ಕೇಳಿ ಬರ್ತಕ್ಕಂಥದ್ದಾಗಿದೆ. ದೇವರು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ಬೇಕಾದ್ರೆ ಒಬ್ಬ ಅಪರಾಧಿಗೆ ಶಿಕ್ಷೆಯನ್ನ ಕೊಡ್ಬೇಕಾದ್ರೆ 2 ಅಥವಾ 3 ಸಾಕ್ಷಿಗಳನ್ನ ಹುಡುಕ್ತಕ್ಕಂಥವರಾಗಿದ್ದಾರೆ. ಒಂದು ಸಾಕ್ಷಿ ಪರಲೋಕದಲ್ಲಿರ್ತಕ್ಕಂಥ ದೂತರು ಹೇಳ್ತಕ್ಕಂಥವರಾಗಿದ್ದಾರೆ, ದೇವದೂತರು, ಹೌದು ಸೈತಾನ ಆತನಿಗೆ ತಕ್ಕ ದಂಡನೆ ಹಾಕ್ಬೇಕು ಅಂತ. ಯೇಸು ಸ್ವಾಮಿಯ ಜೀವಿತವನ್ನ ನೋಡ್ಬೇಕಾದ್ರೆ ಎಲ್ರು ಹೇಳ್ತಕ್ಕಂಥವರಾಗಿದ್ದಾರೆ, ಹೌದು ಸೈತಾನನ ನಾಶ ಮಾಡ್ಬೇಕಂತ. 3ನೇ ಸಾಕ್ಷಿಗಳು ಯಾರಂತಂದ್ರೆ, ಅಷ್ಟೆಲ್ಲಾ ಸಾಕ್ಷಿಗಳಿದ್ದಾಗ್ಲೂ ದೇವರು ಮತ್ತೊಂದು ಸಾಕ್ಷಿನ ಎದುರು ನೋಡ್ತಕ್ಕಂಥನಾಗಿದ್ದಾನೆ. ಆ ಸಾಕ್ಷಿ ಯಾರಂತಂದ್ರೆ ನೀವು ಮತ್ತು ನಾನು. ನಮ್ಮ ಸಾಕ್ಷಿ ನಾವು ಪರಿಪೂರ್ಣವಾಗಿ ಜೀವಿಸ್ಬೇಕಾದ್ರೆ ದೇವರು ಹೇಳ್ತಕ್ಕಂಥನಾಗಿದ್ದಾನೆ, ಹೌದು ಆಯ್ತು ಎಂಬುದಾಗಿ ಪರಲೋಕವೇ ಹೇಳ್ತಕ್ಕಂಥದ್ದಾಗಿದೆ. ಆಗ ಸೈತಾನನಿಗೆ ಅಲ್ಲಿ ದಂಡನೆಯನ್ನ ಆಗ್ತಕ್ಕಂಥದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರು ಈ ದಿನದಲ್ಲಿ ನಮ್ಮನ್ನ ಆತನ ಸಾಕ್ಷಿಗಳಾಗಿ ಕರೆದಿದ್ದಾನೆ. ಹಾಗಾಗಿ ಈ ಲೋಕದಲ್ಲಿ ನಾವು ಆತನ ಸಾಕ್ಷಿಗಳಾಗಿದ್ದು ಸೈತಾನನಿಗೆ ಸರಿಯಾದ ಉತ್ತರವನ್ನ ಕೊಟ್ಟು ಮಹಾ ಹೋರಾಟದಲ್ಲಿ ದೇವರಿಗೆ ಜಯವನ್ನ ಕೊಡೋಣ. ದೇವರು ನಿಮ್ಮನ್ನ ಉತ್ತಮವಾದಂತ ಸಂದೇಶವನ್ನ ನೀಡಿದಂತ ಬೋಧಕರಾದಂತ ಕುಮಾರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಸೇವೆಯಲ್ಲಿ ಆತ್ಮಿಕವಾಗಿ ಬಲಪಡಿಸಿ ಅಭಿವೃದ್ಧಿಪಡಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕರ್ತನ ಕೃಪಾಸ್ತಿಗೆ ತಮ್ಮನ್ನು ಅರ್ಪಿಸಿಕೊಡ್ತೇವೆ. ಹಾಗೂ ಈ ದಿನ ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಸಹೋದರಿ ವಿಶಾಲಕ್ಷಮ್ಮ ಅವರಿದ್ದಾರೆ.
ಅವರು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ ಮತ್ತು ಪ್ರಾರ್ಥನೆ ವಿಜ್ಞಾಪನೆಗಳು ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಎಲ್ಲರೂ ಕೇಳಿಸ್ಕೊಳ್ತೇನೆ. ನಮ್ಮ ಮನವಿಗೆ ಪ್ರಾರ್ಥಿಸಿ. ಓಕೆ, ಸಹೋದರ ರವಿ ಅವರ ಮನವಿಗಾಗಿ ಪ್ರಾರ್ಥನೆ ಮಾಡೋಣ. ಅವರ ಕುಟುಂಬ ಮತ್ತು ಅವರ ಬಿಸಿನೆಸ್ ಮತ್ತು ಅವರ ಬಳ್ಳಾರಿಯಲ್ಲಿರ್ತಕ್ಕಂಥ ದೇವರ ಆಲಯ ದುರಸ್ತಿಗಾಗಿ ಪ್ರಾರ್ಥನೆ ಕೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರೇಖಾಗೋಸ್ಕರ ಪ್ರೇರ್ ಮಾಡಿ ಪ್ಲೀಸ್. ರೇಖಾ ಅವರ ಒಂದು ಕಂಡೀಷನ್ಸ್ಗೋಸ್ಕರ ಪ್ರಾರ್ಥನೆ ಮಾಡೋಣ. ಎಲ್ಲರೂ ತಮ್ಮ ವೈಯಕ್ತಿಕವಾದಂತಹ ಪ್ರಾರ್ಥನೆಯಲ್ಲಿಯೂ ಆ ಮಗಳನ್ನ ನೆನೆಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ವಿಶಾಲಮ್ಮ ಇದ್ದೀರಾ? ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕು. ಸಹೋದರಿ ವಿಶಾಲಕ್ಷಮ್ಮ. ಓಕೆ, ಪ್ರಾರ್ಥನೆ ಮಾಡ್ತೀರಾ? ನಮಸ್ಕಾರ. ಮಾತಾಡಿ. ಪ್ರಾರ್ಥನೆ ಮಾಡ್ಬೇಕು. ಸಹೋದರ KP ರವಿ ಅವರ ವಿಜ್ಞಾಪನೆಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೂ ಸಹೋದರಿ ರೇಖಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ರತ್ನ ಅವರ ಮಗಳು ಅವ್ರ ಎಕ್ಸಾಮ್ಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳ್ತಾ ಇದ್ದಾಳೆ. ಅವಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ವರಲಕ್ಷ್ಮಿ ಅವರ ಮಕ್ಕಳ ಪರೀಕ್ಷೆಗಾಗಿ ಪ್ರಾರ್ಥನೆ ಮಾಡೋಣ. ಹಾಗೆ ಆ ಒಂದು ಮುಸ್ಲಿಮ್ಸ್ ಕಂಟ್ರೀಸ್ ಅಲ್ಲಿ ನಡೀತಕ್ಕಂತ ಒಂದು ಕ್ರೈಸ್ತರ ಮೇಲಿನ ದೌರ್ಜನ್ಯ ಆಕ್ರಮಣಕ್ಕಾಗಿ ಪ್ರಾರ್ಥನೆ ಮಾಡೋಣ. ದೇವರು ಅವ್ರನ್ನ ಬಿಡುಗಡೆ ಮಾಡ್ಲಿ, ಕಾಪಾಡ್ಲಿ. ಇಡೀ ಜಗತ್ತೇ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ. ಅದು ತುಂಬಾ ಸೀರಿಯಸ್ ವಿಷಯ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಓಕೆ, ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಸರ್ KP ರವಿ ಮತ್ತೆ ರೇಖಾ, ರತ್ನ ಅವ್ರ ಮಗಳು ರೇಚಲ್. ರೈಚಲ್. ಆಮೇಲೆ ಈ ಮುಸ್ಲಿಮ್ಸ್ ಕಂಟ್ರೀಸ್ ನಲ್ಲಿ ನಡೀತಕ್ಕಂತ ಒಂದು ಕ್ರೈಸ್ತರ ಮೇಲಿನ ದೌರ್ಜನ್ಯಕ್ಕಾಗಿ ದೌರ್ಜನ್ಯ ಹಿಂಸೆ ದೌರ್ಜನ್ಯಗಳನ್ನ ಅಲ್ಲ ಸರ್ KP ರವಿ ಅವರು ರೇಖಾ ರತ್ನ ಅವ್ರ ಮಗಳು ರೈಚಲ್ಲು ಮತ್ತೆ ಕ್ರೈಸ್ತರ ಮೇಲೆ ನಡೆಯುವ ದೌರ್ಜನ್ಯ ಹಿಂಸೆ ತಪ್ಪಿಸಬೇಕು ಅಂತ. ಸರಿ ಮುಸ್ಲಿಮ್ಸ್ ಕಂಟ್ರೀಸ್ ಅಲ್ಲಿ ನಡೀತಕ್ಕಂತ ದೌರ್ಜನ್ಯಕ್ಕಾಗಿ. ಮತ್ತೆ ಮಕ್ಕಳು ಪರೀಕ್ಷೆ ಬರೀತದ, ಮಕ್ಕಳಿಗೋಸ್ಕರ ಮಕ್ಕಳಿಗೆ ಮುಸ್ಲಿಮರ ಮೇಲೆ ದೌರ್ಜನ್ಯ ಅಂತಾನ ಸರ್? ಇಲ್ಲ, ಮುಸ್ಲಿಮ್ಸ್ ಕಂಟ್ರೀಸ್ ಅಲ್ಲಿ ಕ್ರೈಸ್ತರ ಮೇಲೆ ದೌರ್ಜನ್ಯ ನಡೀತದೆ. ಸರಿ ಮುಸ್ಲಿಂ ದೇಶದಲ್ಲಿ ಕ್ರೈಸ್ತರ ಮೇಲೆ ನಡೀತಾ ಇರೋಂತ. ಸರಿ, ಅಷ್ಟೇ ಇಲ್ಲ ಸರ್? ಪ್ರಾರ್ಥನೆ ಮಾಡೋಣ ಸರ್. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ಮುಂಜಾವಿನಲ್ಲಿ ನಿನ್ನ ಅಮೂಲ್ಯ ವಾಕ್ಯಗಳನ್ನ ಕೇಳುವಂತೆ ನಮ್ಮೆಲ್ಲರನ್ನ ಒಟ್ಟುಗೂಡಿಸಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ತಂದೆಯೇ, ಈ ವಾಕ್ಯಗಳನ್ನ ಕೇಳ ರೀತಿಯಲ್ಲಿ ನಡೆದುಕೊಳ್ಳುವಂತೆ ನಮ್ಮನ್ನ ನೀನು ನಡೆಸಬೇಕೆಂದು ಸಹಾಯದಿಂದ ನಮ್ಮನ್ನ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ತಂದೆಯೇ, ಆದಾಗ್ಯೂ ಈ ದಿನದ ಪಾಠಗಳನ್ನ ತಂದಂತಹ ಸಹೋದರರನ್ನ ಆಶೀರ್ವಾದ ಮಾಡು ಸ್ವಾಮಿ. ಪ್ರತಿದಿನವೂ ಹೊಸ ವಾಕ್ಯಗಳನ್ನ ಬೇರೆ ಬೇರೆ
ನಿನ್ನ ಪ್ರೀತಿ ಕೃಪೆಗಳನ್ನ ಈ ಕಡೆ ಕಾಲದಲ್ಲಿ ನಮಗೆ ಬೇಕಾದಂತಹ ಬೇಕೆಂದು ಬೇಡಿಕೊಳ್ಳುತ್ತೇವೆ. ಸೈತಾನನ ಒಂದು ಅವನ ಕುತಂತ್ರಗಳಿಗೆ ನಾವು ಆಗದಂತೆ ನಾವು ಜಾಗ್ರತೆಯಿಂದ ಇದ್ದು ದೇವರ ಜ್ಞಾನ ವಿವೇಕಗಳನ್ನ ನಡೆಸಿದೆ ಸ್ವಾಮಿ. ನಮ್ಮನ್ನ ಅಪರಾಧಕ್ಕೆ ತಕ್ಕಂತೆ ದಂಡಿಸದೆ ಎಲ್ಲಾ ರೀತಿಯಿಂದ ಆಶೀರ್ವಾದಗಳನ್ನ ಕೊಟ್ಟು ಕ್ಷೇಮವನ್ನುಂಟು ಮಾಡಿ ಸುಕ್ಷೇಮದಿಂದ ನಮ್ಮನ್ನ ಕಾಪಾಡುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ ತಂದೆಯೇ. ತಂದೆಯೇ, ಈ ಒಂದು ಸಂದರ್ಭದಲ್ಲಿ ಹಲವು ಪ್ರಾರ್ಥನೆ ವಿಜ್ಞಾಪನೆಗಳು ಸ್ವಾಮಿ, ಅವುಗಳನ್ನ ನೀನು ಕೇಳಬೇಕೆಂದು ಪ್ರಸನ್ನ ಮುಖದಿಂದ ನೀನು ನಮ್ಮನ್ನ ನೋಡಬೇಕೆಂದು ಬೇಡಿಕೊಳ್ಳುತ್ತೇನೆ ಕರ್ತನೆ. ಎಷ್ಟೋ ಸರಿ ಸ್ವಾಮಿ ನಮ್ಮ ಪಾಪಗಳು ನಿನ್ನ ಭೂಲೋಕದಲ್ಲಿ ಮನುಷ್ಯನನ್ನ ಕರುಣಿಸುವಂತಹವರು ಕೇಳಬೇಕೆಂದು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ವಿಶೇಷವಾಗಿ KP ರವಿ ಅವ್ರಿಗೋಸ್ಕರ ನಾವು ಸ್ವಾಮಿ ಪ್ರಾರ್ಥನೆ ಆಸಕ್ತಿ ಉಳ್ಳವರಾಗಿ ದೇವರು ಪ್ರಾರ್ಥಿಸಿದರೆ ನನ್ನ ಎಲ್ಲಾ ಕಷ್ಟ ಸಂಕಟಗಳು ಪ್ರತಿಯೊಂದು ಸಮಸ್ಯೆಗಳು ಹೋಗಲಾಡುತ್ತವೆ, ಹೋಗ್ತವೆ ಎನ್ನುವಂತಹ ನಂಬಿಕೆಯಿಂದ ಅವರು ಸದಾ ಪ್ರಾರ್ಥನೆಯನ್ನ ಕೇಳಿಕೊಳ್ಳುವಂತವರಾಗಿದ್ದಾರೆ. ಹೌದು ಸ್ವಾಮಿ, ನಾವೆಲ್ಲರೂ ಅವರಿಗೆ ಇರುವಂತಹ ಎಲ್ಲಾ ಸಮಸ್ಯೆಗಳನ್ನ ನೀನು ನೀಗಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತನಾದ ನಿನ್ನ ಹಸ್ತದಿಂದ ಅವರನ್ನ ಮುಟ್ಟಬೇಕೆಂದು ನಾನು ಜ್ಞಾಪಿಸಿಕೊಳ್ಳುತ್ತೇನೆ ಸ್ವಾಮಿ. ತಂದೆಯೇ, ಅವರು ದಿನದಿಂದ ದಿನಕ್ಕೆ ಅವ್ರಿಗಿರುವಂತಹ ಎಲ್ಲಾ ತೊಂದರೆ ಕೋಟಲೆಗಳಿಂದ ಬಿಡಿಸಿ ಅವರನ್ನ ಶಾಂತಿ ಸಮಾಧಾನದಿಂದ ನಡೆಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹಾಗೆಯೇ ಅವರ ದೇವಾಲಯದ ವಿಷಯದಲ್ಲಿಯೂ ಅವರ ಒಂದು ಸುವಾರ್ಥ ವಿಷಯದಲ್ಲಿಯೂ ನೀನು ಕೃಪೆ ಮಾಡಬೇಕೆಂದು ಅವರ ಜೊತೆಯಲ್ಲಿದ್ದು ಅವರನ್ನ ಜೊತೆ ಆತ್ಮನನ್ನ ಇರಿಸಿ ಅವ್ರಿಗೆ ಬೇಕಾದಂತ ಸಹಾಯವನ್ನು ತೊಂದರೆಗಳಿಂದ ಬಿಡಿಸಿಕೊಂಡು ಸಂತೋಷದಿಂದ ನಿನ್ನನ್ನು ಕೊಂಡಾಡುವಂತೆ ಅವರನ್ನ ನಡೆಸಬೇಕೆಂದು ಬೇಡಿಕೊಳ್ತೇವೆ ತಂದೆ. ಹಾಗೂ ಸ್ವಾಮಿ, ರೇಖಾ ಅವರ ಒಂದು ಆರೋಗ್ಯಕ್ಕೋಸ್ಕರವಾಗಿಯೂ ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ತಂದೆಯೇ, ಮನುಷ್ಯನನ್ನ ನಿನ್ನ ಕೈಗಳು ಮಾತ್ರ ಸ್ಪರ್ಶಿಸಲೇ ಅವರಿಗೆ ಆರೋಗ್ಯ ಸ್ವಾಮಿ. ವೈದ್ಯರಲ್ಲಿ ಘನವೈದ್ಯನಾದ ನಿನ್ನ ಹಸ್ತವನ್ನು ಅವರ ಮೇಲೆ ಚಾಚು ಸ್ವಾಮಿ. ಅಷ್ಟು ಮಾತ್ರವಲ್ಲದೆ ಅವ್ರಿಗೆ ಬೇಕಾದಂತ ಎಲ್ಲಾ ಶಾಂತಿ ಸಮಾಧಾನವನ್ನು ಕೊಟ್ಟು ನೆಮ್ಮದಿಯ ಜೀವಿತವನ್ನು ಅವರಿಗಾಗಿ ನೀವು ಕೊಡಬೇಕೆಂದು ನಾವು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಹಾಗೆ ಸ್ವಾಮಿ, ರತ್ನ ಅವರ ಮಗಳು ರೈಚಲ್ ಸ್ವಾಮಿ, ಆ ಮಗಳನ್ನ ಆಶೀರ್ವಾದ ಮಾಡು. ಮಗಳು ಈಗ ಈ ಸಮಯದಲ್ಲಿ ಮಕ್ಕಳೆಲ್ಲ ಈ ಬೇಸಿಗೆಯಲ್ಲಿ ಅನಾರೋಗ್ಯ ಬೀಳುವುದುಂಟು ಸ್ವಾಮಿ. ಆದ್ರೆ ಈ ಸಂದರ್ಭದಲ್ಲಿ ಪರೀಕ್ಷೆಗಳು ಅದು ಎಲ್ಲ ಇರುತ್ತೆ ಸ್ವಾಮಿ. ತಂದೆ ತಾಯಿಗಳಿಗೂ ಆತಂಕ. ತಂದೆಯೇ, ಈ ದಿನಗಳಲ್ಲಿ ಅವರ ಮಗಳನ್ನ ನೀನು ಮುಟ್ಟಿ ಸ್ವಸ್ಥಪಡಿಸಿ ಆ ಮಗಳು ಪರೀಕ್ಷೆಗಳನ್ನ ಮತ್ತೆ ಆರೋಗ್ಯವಾಗಿ ಅವಳು ಓಡಾಡ್ಕೊಂಡು ಮುಟ್ಟಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಹಾಗೆ ಸ್ವಾಮಿ, ಈ ದಿನಗಳಲ್ಲಿ ಪ್ರಕಾರ ಸ್ವಂತವರಾಗಿದ್ದಾರೆ ಸ್ವಾಮಿ. ಕರ್ತನೆ, ಈ ರೀತಿಯಲ್ಲಿ ಕ್ರೈಸ್ತ ಸಹೋದರ ಹಿಂಸೆಗಳನ್ನು ತಂದೆಯೇ ಬಹಳ ಭಯವಾಗ್ತಿದೆ ಸ್ವಾಮಿ. ಆದ್ರೆ ಸ್ವಾಮಿ, ಸದಾ ನಿನ್ನ ಕೃಪೆ ನೀನು
ಸರ್ವಶಕ್ತನಾಗಿದ್ದು ಅವರಿಗೆ ಬರುವಂತಹ ಎಲ್ಲಾ ತೊಂದರೆಗಳಿಂದ ನೀನು ತಪ್ಪಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಹಾಗೆ ಕ್ರೈಸ್ತಿಯ ಜನರನ್ನ ಬಿಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನಿನ್ನ ವಾಕ್ಯಗಳನ್ನ ಪ್ರೀತಿಸುವಂತಹ ಆ ರೀತಿ ನಡೆದುಕೊಳ್ಳುವಂತವ್ರು ತಂದೆ ಈ ರೀತಿಯಲ್ಲಿ ಈ ಒಂದು ಊಟದಲ್ಲಿ ಭಾಗಿಗಳಾದ ಎಲ್ಲಾ ಸಹೋದರ ಸಹೋದರಿಯರನ್ನ ನೀನು ಆಶೀರ್ವದಿಸುವ ಕುಟುಂಬ ಮಾಡುವ ಎಲ್ಲ ವಿಷಯದಲ್ಲಿಯೂ ನಾವು ಬಹಳ ಉದಾರವಾಗಿ ತೊಡಗಿಕೊಂಡು ನಡೆಸಬೇಕೆಂದು ಆಮೆನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಅನುಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಅಂತ್ಯ ಆಶೀರ್ವಾದವನ್ನ ಬೋಧಕರಂತ ಶಿವಕುಮಾರ್ ಅವರು ನೀಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಂತ್ಯ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ತಂದೆಯಾದ ದೇವರ ಪ್ರೀತಿಯು, ಯೇಸು ಸ್ವಾಮಿಯ ಕೃಪೆಯು, ಪರಿಶುದ್ಧಾತ್ಮನ ಶಾಂತಿ, ಸಮಾಧಾನ, ಅನುನ್ನತಿ ನಡೆಸುವಿಕೆ ಇಂದು ಎಂದು ಸದಾ ಕಾಲವು ಈ ಮಾಧ್ಯಮದಲ್ಲಿ ಸೇರಿ ಬಂದಿರತಕ್ಕಂಥ ಎಲ್ಲಾ ನಿನ್ನ ಮಕ್ಕಳ ಮೇಲೆಯೂ, ಈ ದಿನದ ಕೆಲಸ ಕಾರ್ಯಗಳ ಮೇಲೆಯೂ, ನಮ್ಮ ಎಲ್ಲಾ ಹೋಗುಬರ ಪ್ರಯಾಣಗಳ ಮೇಲೆಯೂ ಇಂದು ಎಂದು ಸದಾ ಕಾಲ ನೆಲೆಗೊಳ್ಳಲಿ ಎಂಬುದೇ. ಆಮೇನ್. ಆಮೇನ್. Amen. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕಾರ್ಯಕ್ರಮವನ್ನ ಆಶೀರ್ವಾದದಾಯಕವಾಗಿ ನಡೆಸಿಕೊಟ್ಟಂತ ದೇವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ ಕೂಡಿ ಬಂದಂತ ದೇವರ ಸಭೆಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಉತ್ತಮವಾದಂತಹ ಸಂದೇಶಕ್ಕಾಗಿ ಬೋಧಕರಂತ ಶಿವಕುಮಾರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮನ್ನು ಆಶೀರ್ವಾದ ಮಾಡಲಿ. ಜೊತೆಗೆ ಆರಂಭದ ಪ್ರಾರ್ಥನೆಯನ್ನು ಮಾಡಿದಂತ ಬೋಧಕರಂತ ಎಸ್ ಟಿ ಸಾಲಮನ್ ಅವ್ರಿಗೂ, ಉತ್ತಮವಾದಂತಹ ಹಾಡನ್ನು ಹಾಡಿದಂತ ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸಹೋದರಿ ವಿಶಾಲಮ್ಮ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ದಿನನಿತ್ಯವೂ ಆತನ ಕೃಪಾ ಸನ್ನಿಧಾನದಲ್ಲಿ ಆತ್ಮಿಕ ಬಲವನ್ನು ಹೊಂದುತ್ತಾ, ಆತನ ಜ್ಞಾನದಲ್ಲಿ ಬೆಳೆಯುತ್ತಾ, ಇನ್ನು ಹೆಚ್ಚಿನ ಮಹತ್ತರವಾದ ಸತ್ಯವನ್ನ ನಾವು ಅನುಭವಿಸುವ ಹಾಗೆ, ತಿಳಿದುಕೊಳ್ಳುವ ಹಾಗೆ, ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಪಾಠಗಳನ್ನ ಕಲಿಯಲು ಒಟ್ಟಾಗಿ ಕೂಡಿ ಬರಲು ದೇವರು ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಿ ಎಲ್ಲರನ್ನ ಕರ್ತನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನು ನಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಧನ್ಯವಾದ ಬೋಧಕರೇ, ಧನ್ಯವಾದಗಳು. ವಾಕ್ಯ ತಿಳಿಸ್ಕೊಟ್ಟ ಬೋಧಕರಿಗೂ ಧನ್ಯವಾದ.
ಕೂಡಿ ಬಂದವರೆಲ್ಲರಿಗೂ ಧನ್ಯವಾದ ಮತ್ತು ಶುಭೋದಯ. Praise the Lord. Good morning, Pastor, everybody. Thank you. Nice message. Thank you, Pastor. Nice. ಶಿವಕುಮಾರ್ ಮಾಸ್ಟ್ರೆ ವಂದನೆಗಳು. ವಂದನೆಗಳಮ್ಮ. ಎಷ್ಟು ವರ್ಷದ ಮೇಲಾಯ್ತೇನೋ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು. ಕಂಟಿನ್ಯೂ ಆಗಿ ಬನ್ನಿ. ಇಲ್ಲಮ್ಮ ಅವ್ರು ಹೋಗ್ಬಿಟ್ಟು ಅಂತ ಹೇಳಿದ್ದಾರೆ. ಹೌದಾ? ಸರಿ ಸರಿ, ತಿಳಿಸಿ ಪಾಸ್ಟ್ರ ಅವ್ರಿಗೆ. ಹೇಳ್ತೀನಮ್ಮ, ಹೇಳಿದ್ದೀನಿ ಅವ್ರಿಗೆ, ಬರ್ತಾರೆ. ಹಾ, ಥ್ಯಾಂಕ್ ಯು ಪಾಸ್ಟ್ರ. Thank you. Thank you, Ma. Thank you, everybody. Thank you, uncle. Thank you. Thank you. Good day.